ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 866 ಮತ್ತು ಒಂದು ವಿಶೇಷ ವಿಡಿಯೋ, ಮತ್ತೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ ಕೂಡ ಅಲ್ವಾ. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಗಸ್ತು ಅರಣ್ಯ ಪಾಲಕ ಅಥವಾ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಏನು ನಡೆದಿತ್ತು, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯವರು ನಡೆಸಿರ್ತಕ್ಕಂತಹ ಅರಣ್ಯ ರಕ್ಷಕ ಅಂತ ಕರಿಬೋದು ಅಥವಾ ಗಸ್ತು ಅರಣ್ಯ ಪಾಲಕ 27/2025 ಈ ಒಂದು ಪರೀಕ್ಷೆಯನ್ನು ನಡೆಸಿದ್ರು. ಅದರಲ್ಲಿ 100 ಪ್ರಶ್ನೆಗಳಲ್ಲಿ 40 ಪ್ರಶ್ನೆಗಳು ಮ್ಯಾಥಮೆಟಿಕಲ್ ರಿಲೇಟೆಡ್ ಆಗಿದ್ವು, ಇನ್ನು 60 ಪ್ರಶ್ನೆಗಳು GK ರಿಲೇಟೆಡ್ ಇದ್ವು. ಆ 60 ಪ್ರಶ್ನೆಗಳನ್ನು ಒಂದು ರೌಂಡ್ ಸುಮ್ಮನೆ ನೋಡ್ಕೊಳ್ಳೋಣ. ಮತ್ತು ಸೊ ಇಂದಿನ ಪ್ರಶ್ನೆಗಳಿಗೆ ಹೋಲಿಸಿದಾಗ ನಮ್ಮ KPSC ನಡೆಸ್ತಕ್ಕಂಥ ವಿವಿಧ ಪರೀಕ್ಷೆಗಳೇನಿದ್ದಾವೆ, ಇತ್ತೀಚೆಗೆ ನಾವು MVA 2 ಪೇಪರ್ ಸಾಲ್ವ್ ಮಾಡಿದ್ವಿ. RTO ಪೇಪರ್ದು ಒಂದು HK ನಾನ್ HK. ಅದೇ ರೀತಿಯಾಗಿ KPSC ನಡೆಸುವ ಮತ್ತೊಂದು ಪರೀಕ್ಷೆ ಆಗಿರ್ತಕ್ಕಂತಹ ಮೊನ್ನೆ IEO ಸಾಲ್ವ್ ಮಾಡಿದ್ವಿ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು. ಅದರ ಪೇಪರ್ಗಳಿಗೂ ಈ ಪೇಪರ್ಗೂ ಬಹಳಷ್ಟು ವ್ಯತ್ಯಾಸ ಅಂತೂ ಇದ್ದೇ ಇದೆ. ಯಾಕೆಂದರೆ ಇದು 12ನೇ ತರಗತಿ ಮೇಲೆ 12th ಪಾಸ್ ಆಗಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಎಕ್ಸಾಮು, ಮತ್ತು ಅವೆಲ್ಲ ಗ್ರೂಪ್ C ಎಕ್ಸಾಮ್ಸ್ ಆಗಿದ್ವು. ಹಾಗಾಗಿ ವ್ಯತ್ಯಾಸ ಅಂತ ಇರಲೇಬೇಕು. ಆದರೂ ಕೂಡ ಸೊ ಬೇರೆ ಬೇರೆ ವಿಚಾರಗಳು ನಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಸೊ ಭಾಳ ಒಂದಷ್ಟು ಸ್ಪೀಡಲ್ಲಿ ಸಾಲ್ವ್ ಮಾಡೋಣ. ಇದರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ, ನೀವು ತೆಗೆದುಕೊಂಡು ಮತ್ತಷ್ಟು ಅಪ್ಡೇಟ್ ನೋಡ್ಕೋಬೋದು. ನಾನು ಪ್ರಶ್ನೆ ಅದಕ್ಕೆ ಬೇಕಿರ್ತಕ್ಕಂಥ ಒಂದಷ್ಟು ರಿಲೇಟೆಡ್ ಮಾಹಿತಿಯನ್ನು ಕೊಟ್ಟು ಮುಂದೆ ಹೋಗ್ತೀನಿ. 60 ಪ್ರಶ್ನೆಗಳನ್ನು ಆದಷ್ಟು ಬೇಗನೆ ನಾವು ತಿಳ್ಕೊಂಡು ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ ಮತ್ತು ನಾವೇನನ್ನು ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಬನ್ನಿ. ಹಾಗಾದರೆ 20/7/2025 ಗಸ್ತು ಅರಣ್ಯ ಪಾಲಕ ಪರೀಕ್ಷೆ, 20/7/2025 ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗುತ್ತೆ. ಸೊ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ 17/11/2023 ಅಧಿಸೂಚನೆಯನ್ನು ಹೊರಡಿಸಿತ್ತು. 23-24ನೇ ಸಾಲಿನಲ್ಲಿ 540 ಗಸ್ತು ಅರಣ್ಯ ಪಾಲಕ, ಹಿಂದೆ ಮೋಸ್ಟ್ಲಿ ಅರಣ್ಯ ರಕ್ಷಕ ಅಂತ ಕರಿತಾ ಇದ್ರೆ ಅನ್ಸುತ್ತೆ, ಇವು ಕೂಡ ಗ್ರೂಪ್ C ಹುದ್ದೆಗಳಿಗೆ ನೇರ ನೇಮಕಾತಿ ಆಗುತ್ತೆ. ಓಕೆ, ಇನ್ನು ವಿದ್ಯಾರ್ಹತೆ ಬಗ್ಗೆ, ಯಾಕಂದರೆ ಬಹಳಷ್ಟು ಜನ ನಾವು ಕೂಡ ಬೀಟ್ ಫಾರೆಸ್ಟರ್ ಎಕ್ಸಾಮ್ ನೆಕ್ಸ್ಟ್ ಟೈಮ್ ಬರೆಯೋಣ ಅಂತ ಇರ್ತಾರೆ, ಅಥವಾ ಕೆಲವೊಂದು ಜನಕ್ಕೆ ಇದು ಯಾವ ಎಕ್ಸಾಮ್ ಅಂತಲೂ ಗೊತ್ತಿರಲ್ಲ. ಅಂಥವ್ರಿಗೋಸ್ಕರ 540 ಗಸ್ತು ಅರಣ್ಯ ಪಾಲಕ ಹುದ್ದೆಯ ಸಿಲೆಬಸ್ ಅಥವಾ ವಿದ್ಯಾರ್ಹತೆ ನೋಡೋದಾದರೆ PUC, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ PUC ಅಥವಾ ಅದರ ತತ್ಸಮಾನ ಅಂದ ತಕ್ಷಣ CBSE ICSE 12th ಅಂತ ಕರಿತೀವಿ, ಅದಾಗಿರ್ಬೋದು, ಅಥವಾ ಇತರೆ ರಾಜ್ಯಗಳ ಒಂದು 12th ಪರೀಕ್ಷೆ ಆಗಿರ್ಬೋದು, ಅಥವಾ ಓಪನ್ ಸ್ಕೂಲಿಂಗಲ್ಲಿ ಪಾಸ್ ಆಗಿರ್ಬೋದು, ಅಥವಾ JOC ಪರೀಕ್ಷೆ ಕೂಡ ಪಾಸ್ ಆಗಿರ್ಬೇಕು. ಅದಕ್ಕೊಂದು ಕಂಡೀಷನ್ ಇದೆ, NIOCಯಿಂದ ಅದೇನೋ ಭಾಷಾ ಕೋರ್ಸು ಮತ್ತು ಇನ್ನೊಂದು ಯಾವುದೋ ಶೈಕ್ಷಣಿಕ ವಿಷಯದಲ್ಲಿ ಪಾಸ್ ಆಗಿರ್ಬೇಕಂತೆ. ಅವೆಲ್ಲ ಯಾರು ಡಿಪ್ಲೊಮೊ ಅಥವಾ ITI ಕೋರ್ಸ್ ಮಾಡಿದರೆ, JOC ಮಾಡಿದರೆ ಅದನ್ನು ಕ್ರೈಟೀರಿಯಾ ಫಿಲ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ, ನೆಕ್ಸ್ಟ್ ಟೈಮ್ ಕರೆದಾಗ ಬರುತ್ತೆ ಒಂದು. ಮತ್ತು ವಯೋಮಿತಿ ಮಿನಿಮಮ್ 18 ಅಂತೂ ಆಗಿರಲೇಬೇಕು. ಗರಿಷ್ಠ ಅಂದರೆ ಸಾಮಾನ್ಯ ಅಭ್ಯರ್ಥಿಗೆ 27 ವರ್ಷ, ಕೆಟಗರಿ 2A 2B 3A 3Bಗೆ 30 ವರ್ಷ, SC ST ಮತ್ತು ಕೆಟಗರಿ 1ಗೆ 32 ವರ್ಷ. ಇದು ಬೇರೆ ಪರೀಕ್ಷೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ ಇದೆ. ಕಾರಣ ಏನಂದರೆ ಬೀಟ್ ಫಾರೆಸ್ಟರ್ ಅಥವಾ ಅರಣ್ಯ ರಕ್ಷಕ ಅಂದರೆ ಸ್ವಲ್ಪ ಯಂಗ್ ಏಜ್ ಇರಬೇಕು, ಪ್ಲಸ್ ಏನು ಸದೃಢ ದೇಹವನ್ನು ಹೊಂದಿರಬೇಕು, ಕಿವಿ ಕಣ್ಣು ಎಲ್ಲ ಸರಿಯಾಗಿರಬೇಕಾಗುತ್ತೆ, ಬಹಳ ಸೂಕ್ಷ್ಮವಾಗಿರ್ಬೇಕು ಕೂಡ. ಯಾಕಂದರೆ ಫಾರೆಸ್ಟನ್ನು ಕಾಯಬೇಕು ಅಂದರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಲ್ಲಿ ಸಾಕಷ್ಟು ವನ್ಯಜೀವಿಗಳಿರ್ತವೆ. ಯಾವುದೋ ಕಡೆಯಿಂದ ಹುಲಿ ಬರ್ಬೋದು, ಚಿರತೆ ಬರ್ಬೋದು, ಅಥವಾ ಆನೆ ಬರ್ಬೋದು. ಅವೆಲ್ಲವುಗಳ ಸಪ್ಪಳ ಕೇಳ್ತಕ್ಕಂತಹ, ಅವುಗಳ ಏನೋ ಸದ್ದು ಮಾಡ್ತವೆ, ಅವೆಲ್ಲವನ್ನ ಕೇಳಿಸಿಕೊಳ್ಳುವ ಅಥವಾ ನೋಡುವ ತೀಕ್ಷ್ಣವಾಗಿರ್ತಕ್ಕಂಥ ಕಣ್ಣುಗಳು, ಕಿವಿಗಳು ಇರಲೇಬೇಕಾಗುತ್ತೆ. ಮತ್ತು ಸ್ವಲ್ಪ ಯಂಗ್ ಏಜ್ ಇದ್ದಷ್ಟು ಒಳ್ಳೆಯದು ಅನ್ನೋ ಉದ್ದೇಶಕ್ಕೆ ಮೋಸ್ಟ್ಲಿ ಏಜನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿರ್ತಾರೆ. ಅದರ ಜೊತೆಗಲ್ಲಿ ಶಾರೀರಿಕ ಮಾನದಂಡಗಳು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ನಡೀತೆ. ಅದರಲ್ಲಿ ಫಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೆ. ಅದರಲ್ಲಿ ಎತ್ತರ ಎಷ್ಟಿರಬೇಕು, ಓಕೆ, ಮತ್ತು ಎದೆ ಸುತ್ತಳತೆ ಎಷ್ಟಿರಬೇಕು, ಎದೆ ಕನಿಷ್ಠ ಹಿಗ್ಗುವಿಕೆ ಎಷ್ಟಿರಬೇಕು, ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು, ಅಥವಾ ಬೇರೆ ಬೇರೆ ಡೀಟೇಲ್ಸ್ ಕೂಡ ಇದೆ ನೋಡ್ಬೋದು.
ಅದ್ರ ಜೊತೆಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು, ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟವನ್ನು 7 ನಿಮಿಷಗಳ ಅವಧಿಯಲ್ಲೇ ಪೂರ್ಣಗೊಳಿಸಬೇಕಂತೆ. ಮಹಿಳಾ ಅಭ್ಯರ್ಥಿಗಳು 1000 ಮೀಟರ್ ಓಟವನ್ನು 6 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ನಡೆಯುತ್ತಂತೆ. 100 ಮೀಟರ್ ಓಟ ಪುರುಷ ಅಭ್ಯರ್ಥಿಗಳಿಗೆ 15 ಸೆಕೆಂಡು, ಮತ್ತು ಎತ್ತರ ಜಿಗಿತ 1.20 ಮೀಟರ್, ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಪುರುಷ ಮಹಿಳೆಯರಿಗೆ ಎಷ್ಟು 800 ಮೀಟರ್ ಓಟ. ಸೊ ಇದೆಲ್ಲ ಇದೆ. ಇವೆಲ್ಲ ನಾನು PDF ಕೊಡ್ತೀನಿ ಅಂತ ಹೇಳಿದ್ದೀನಿ, ಆವಾಗ ನೋಡ್ಕೊಳ್ಳಿ. ಇನ್ನು ಪರೀಕ್ಷೆ ಯಾವ ರೀತಿ ಆಗಿರುತ್ತೆ ಅಂದರೆ, ಸೊ ಪತ್ರಿಕೆ 1 ಆಪ್ಟಿಟ್ಯೂಡ್ ಪರೀಕ್ಷೆ ಇರುತ್ತೆ, 100 ಅಂಕಗಳು. ಇದರಲ್ಲಿ 40 ಗಣಿತ ಅಥವಾ ಮ್ಯಾಥಮೆಟಿಕ್ಸು, PUC ವಿದ್ಯಾರ್ಹತೆ ಮತ್ತು PUC ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಯ ಮಟ್ಟದಲ್ಲೇ ಇರುತ್ತೆ. ಇನ್ನು ಸಾಮಾನ್ಯ ಜ್ಞಾನ ಕೂಡ 60 ಅಂಕಗಳಿಗಿದ್ರೂ ಕೂಡ ಅದು ಸೊ ಅಗೇನ್ PUC ಲೆವೆಲ್ಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಈಸಿಯಾಗಿ ಇದೆ ಅಂತ ಹೇಳ್ಬೋದು. ಓಕೆ, ನಾವು ಜನರಲ್ ಆಗಿ PC ಪರೀಕ್ಷೆಯನ್ನು ನೋಡ್ತಾ ಇದ್ವಲ್ವ, ಅದೇ ರೀತಿಯಾಗಿ ಇದೆ. ಓಕೆ, ಇದರಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಭಾರತದ ಪ್ರಾಚೀನ ನಾಗರಿಕತೆಗಳು, ಇಂಡಿಯನ್ ಸಿವಿಲೈಸೇಷನ್ನು, ಇತಿಹಾಸ ಹಿಸ್ಟ್ರಿ, ಭಾರತದ ಸ್ವಾತಂತ್ರ್ಯ ಹೋರಾಟ, ಇವೆಲ್ಲವೂ ಆಲ್ಮೋಸ್ಟ್ ಹಿಸ್ಟ್ರಿಯೇ ಆಗುತ್ತೆ. ಇನ್ನು ಭಾರತದ ರಾಜನೀತಿ, ಇಂಡಿಯನ್ ಪಾಲಿಟಿ, ಅರ್ಥನೀತಿ, ಎಕನಾಮಿಕ್ಸು, ಭೂಗೋಳ, ನೈಸರ್ಗಿಕ ಸಂಪನ್ಮೂಲ, ಜಿಯೋಗ್ರಫಿ, ವಿಜ್ಞಾನ ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಲೆ ಮತ್ತು ಸಂಸ್ಕೃತಿ, ಆರ್ಟ್ ಆ್ಯಂಡ್ ಕಲ್ಚರ್, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಪ್ರಚಲಿತ ವಿದ್ಯಮಾನಗಳು ಮತ್ತು ಕ್ರೀಡೆ ಅಂತ ಸಪ್ರೇಟಾಗಿ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ತಕ್ಕಂಥ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಸೊ ನೋಡೋಣ ಯಾವ್ಯಾವ ಪ್ರಶ್ನೆ ಇತ್ತು ಅಂತ. ಸೊ ಇಷ್ಟು ಒಂದಷ್ಟು ಮಾಹಿತಿ. ಸೊ ಈ ರೀತಿಯಾಗಿದೆ. ಮುಂದೆ ನೀವು ಯಾರಾದರೂ ಬೀಟ್ ಫಾರೆಸ್ಟ್ಗೆ ಅಪ್ಲೈ ಮಾಡೋಂಗಿದ್ರೆ ಇವೆಲ್ಲ ಕ್ರೈಟೀರಿಯಾ ಇರುತ್ತೆ. ಇನ್ನು ನೋಟಿಫಿಕೇಶನ್ ನೀಟಾಗಿ ಓದ್ಕೊಳ್ರಿ, ಏನೇನಿರುತ್ತೆ ರೆಡಿಯಾಗಿ. ಇನ್ನು 40ನೇ ಪ್ರಶ್ನೆವರೆಗೂ ಒಟ್ಟಾರೆಯಾಗಿ ಮ್ಯಾಥಮೆಟಿಕ್ಸ್ ಮೇಲೆ ಇದ್ವು. 41ರಿಂದ ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಪ್ರಮುಖ ಬಂದರು ಯಾವುದು ಅಂತಿದೆ. ಪ್ರಮುಖ ಬಂದರು ಅಥವಾ ಮೇಜರ್ ಪೋರ್ಟ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಒಂದೇ ಒಂದು ಮೇಜರ್ ಪೋರ್ಟ್ ಇದೆ, ಅದು ನ್ಯೂ ಮಂಗಳೂರು ಪೋರ್ಟು. ಓಕೆ, ನವಮಂಗಳೂರು ಬಂದರು ಕರ್ನಾಟಕದಲ್ಲಿರ್ತಕ್ಕಂತಹ ಒಂದು ಮೇಜರ್ ಪೋರ್ಟು. ಇನ್ನು ಭಾರತದಲ್ಲಿ 12 ಮೇಜರ್ ಪೋರ್ಟ್ಸ್ ಇದ್ದಾವೆ. ಕಾಂಡ್ಲಾ ಪೋರ್ಟು, ಮುಂಬೈ ಪೋರ್ಟು, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, JNPT ಮಹಾರಾಷ್ಟ್ರದಲ್ಲಿ ಅಗೇನ್, ಮುರ್ಮುಗೋವಾ ಪೋರ್ಟು, ನವಮಂಗಳೂರು ಪೋರ್ಟು, ಕೊಚ್ಚಿ ಪೋರ್ಟು, ಟ್ಯೂಟಿಕಾರಿನ್ ಚೆನ್ನೈ, ಪೋರ್ಟ್ ಬ್ಲೇರ್, ಎನ್ನೂರ್ ಪೋರ್ಟು, ವಿಶಾಖಪಟ್ಟಣಂ, ಪ್ಯಾರಾದೀಪ್ ಮತ್ತು ಕೋಲ್ಕತ್ತಾ ಪೋರ್ಟು. ಇವೆಲ್ಲ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ. ಮೊನ್ನೆ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ ಕೂಡ ಈ ಪೋರ್ಟುಗಳು ದಕ್ಷಿಣದಿಂದ ಉತ್ತರದಿಂದ ದಕ್ಷಿಣಕ್ಕೆ ಬರುವಂತೆ ಜೋಡಿಸಿ ಅಂತ ಕೇಳಿದ್ರು. ನೋಡಿ, ಚೆನ್ನೈ, ಮಚಲಿಪಟ್ನಂ, ನಾಗಪಟ್ಟಣಂ, ಟ್ಯೂಟಿಕಾರಿನ್ ಅಂತ. ಫಸ್ಟ್ ಮಚಲಿಪಟ್ನಂ ಬರುತ್ತೆ. ಸೊ ಮಚಲಿಪಟ್ನಂ, ಆನಂತರ ಚೆನ್ನೈ ಪೋರ್ಟು, ನಂತರ ನಾಗಪಟ್ಟಣಂ ಪೋರ್ಟು, ಆಮೇಲೆ ಟ್ಯೂಟಿಕಾರಿನ್ ಅಥವಾ ತೂತುಕುಡಿ. ಸೊ ಈ ರೀತಿಯಾಗಿ ಕೇಳ್ತಾರೆ. ಸೊ ಪ್ರಶ್ನೆ ಈ ರೀತಿಯಾಗಿ ಕೇಳ್ತಾರೆ ಈ ವಿಧದಲ್ಲಿ ಅಂತ ಹೇಳುವ ಒಂದು ಪ್ರಯತ್ನ. ಓಕೆ, ಅದಾದಮೇಲೆ 42ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹಣದುಬ್ಬರವಿಳಿತದ ಸೂಕ್ತ ವಿವರಣೆಯಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಪ್ರಾಪ್ರಿಯೇಟ್ ಡಿಸ್ಕ್ರಿಪ್ಷನ್ ಆಫ್ ಡಿಫ್ಲೇಷನ್ ಅಂತ. ಇನ್ಫ್ಲೇಷನ್, ಡಿಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಏರ್ತಕ್ಕಂಥದ್ದು, ಡಿಫ್ಲೇಷನ್ ಅಂದರೆ ಇಳಿತಕ್ಕಂಥದ್ದು. ಈಗ 100 ರೂಪಾಯಿ ಇದೆ ಅಂದರೆ ಇನ್ಫ್ಲೇಷನ್ ಆಗಿದ್ದರೆ ಒಂದು ಅರ್ಧ kg ಬೇಳೆ ಬರುತ್ತೆ, ತೊಗರಿ ಬೇಳೆ ಅರ್ಧ kg ಬರುತ್ತೆ ನೋಡಿ, ಯಾಕಂದರೆ 200 ರೂಪಾಯಿ kg ಇರುತ್ತೆ. ಅದೇ ಡಿಫ್ಲೇಷನ್ ಆದಾಗ 50 ರೂಪಾಯಿ kg ಇಳಿದು ಬಿಡುತ್ತೆ ತೊಗರಿ ಬೇಳೆ, ಆಗ 2 kg ಬೇಳೆ ಬರುತ್ತೆ. ಇಷ್ಟೇ ಇರೋದು. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದದ್ದು ಪರ್ಸಿಸ್ಟೆಂಟ್ ಫಾಲ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಕುಸಿತವನ್ನು ನಾವು ಡಿಫ್ಲೇಷನ್ ಅಂತ ಕರಿತೀವಿ. ಸೊ ಪ್ರತಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಇವೆಲ್ಲವೂ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದಾಗ ಎಷ್ಟೋ ಆಲ್ಮೋಸ್ಟ್ 80 to 90% ಇಂಥ ಪ್ರಶ್ನೆಗಳು ಇಂಥ ಎಕ್ಸಾಮ್ಗಳಿಗೆ, ಸಿಂಪಲ್ ಎಕ್ಸಾಮ್ಸ್ಗೆ ಅಥವಾ 12th ಮೇಲಿನ ಎಕ್ಸಾಮ್ಸ್ಗೆ ಈಸಿಯಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳಿಂದ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಎಷ್ಟೋ ಸಾಲ್ವ್ ಮಾಡಿಬಿಡ್ಬೋದು. ಸೊ ಅಗೇನ್ KA IAS ಫ್ರೀ ಕೋಚಿಂಗಲ್ಲಿ ಏನಿತ್ತು, IAS KS ಫ್ರೀ ಕೋಚಿಂಗ್ ಎಕ್ಸಾಮಲ್ಲೂ ಕೂಡ ಕೇಳಿದ್ರು. ಎಟ್ ದ ಟೈಮ್ ಆಫ್ ಡಿಫ್ಲೇಷನ್ ದ ಸೆಂಟ್ರಲ್ ಬ್ಯಾಂಕ್ ಶುಡ್ ಡೂ. ಏನು ಮಾಡಬೇಕು ಸೆಂಟ್ರಲ್ ಬ್ಯಾಂಕು? 2 ಆಪ್ಷನ್ ಮಾಡಬೇಕು. ಒಂದು ಬೈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂಡರ್ ದ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆ್ಯಂಡ್ ರೆಡ್ಯೂಸ್ ದ ರೆಪೋ ರೇಟ್. ಇವೆರಡು ಮಾಡಿದರೆ ಸೊ ಈ ಡಿಫ್ಲೇಷನ್ ಟೈಮಲ್ಲಿ ಹಣದ ಅರಿವನ್ನು ಜಾಸ್ತಿ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಯಾಕೆ ಹೆಂಗೆ ಅಂದರೆ ನೀವು ಈಗ ರೆಪೋ ರೇಟ್ ಕಡಿಮೆ ಮಾಡಿದಷ್ಟು ಹಣದ ಅರಿವು ಜಾಸ್ತಿ ಆಗುತ್ತೆ. ಹಣದ ಅರಿವು ಜಾಸ್ತಿ ಆದಷ್ಟು ಜನರ ಹತ್ರ ದುಡ್ಡು ಜಾಸ್ತಿ ಸಿಗುತ್ತೆ. ದುಡ್ಡು ಜಾಸ್ತಿ ಸಿಕ್ಕಾಗ ಏನಾಗ್ತಾರೆ, ಅದು ಇದು ಕೊಳ್ಬೇಕಂತ ಹೋಗ್ತೀವಿ. ಕೊಳ್ಬೇಕಂತ ಹೋದಾಗ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಗ ಅಗೇನ್ ಪ್ರೈಸು ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಅಥವಾ
ಮೊನ್ನೆ PSI 402 ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಡಿಫ್ಲೇಷನ್ ಬಗ್ಗೆ. ಸೊ ಗವರ್ನಮೆಂಟ್ ಶುಡ್ ಇನ್ಕ್ರೀಸ್ ದ ಟ್ಯಾಕ್ಸ್ ರೇಟ್ಸ್ ಡ್ಯೂರಿಂಗ್ ದ ಡಿಫ್ಲೇಷನರಿ ಟ್ರೆಂಡ್ಸ್ ಅಂದರೆ ತಪ್ಪು. ಡಿಫ್ಲೇಷನ್ ಇದ್ದಾಗ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡೋ ಮೂಲಕ ಹಣದ ಅರಿವನ್ನು ಜಾಸ್ತಿ ಮಾಡಬೇಕು. ಟ್ಯಾಕ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಫಿಸ್ಕಲ್ ಪಾಲಿಸಿ ಇನ್ಸ್ಟ್ರೂಮೆಂಟ್ ಅಂದರೆ ಹೌದು. ಸೊ ಈ ಥರ ಪ್ರಶ್ನೆ ಬರ್ತವೆ. ಇನ್ನು 43ನೇ ಪ್ರಶ್ನೆ ಸೈನ್ಸ್ ಮೇಲಿತ್ತು. ಮಕ್ಕಳಲ್ಲಿ ರಿಕೆಟ್ಸ್ ಎಂಬುದು ಇದರ ಕೊರತೆ ಕಾರಣದಿಂದ ಬರುತ್ತದೆ ಅಂದರೆ ವಿಟಮಿನ್ C, E, A, D ಅಂದರೆ ವಿಟಮಿನ್ D ಕೊರತೆಯಿಂದ ರಿಕೆಟ್ಸ್ ಬರುತ್ತದೆ. ಅದೇ ಥರ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರಲ್ಲಿ ಡಿಫಿಷಿಯನ್ಸಿ ಆಫ್ ವಿಟಮಿನ್ D ಕಾಜಸ್ ಆಸ್ಟಿಯೋಮೆಲಾಸಿಯಾ ಅಂತ ಅಂದರೆ ಅಡಲ್ಟ್ಸಲ್ಲಿ ಕಂಡು ಬರ್ತಕ್ಕಂಥದ್ದು ಆಸ್ಟಿಯೋಮೆಲಾಸಿಯಾ ವಿಟಮಿನ್ ಡಿ ಇಂದ. ಅದೇ ವಿಟಮಿನ್ ಡಿ ಇಂದ ಮಕ್ಕಳಲ್ಲಿ ರಿಕೆಟ್ಸ್ ಅಂತಕ್ಕಂಥ ರೋಗಕ್ಕೆ ಕಾರಣವಾಗುತ್ತೆ. ರಿಕೆಟ್ಸ್ ಅಂದ ತಕ್ಷಣ ಕೈಂಡ್ ಆಫ್ ಎ ಬೋನ್ ರಿಲೇಟೆಡ್ ವೀಕ್ನೆಸ್. ಓಕೆ, ಸೊ ವಿಟಮಿನ್ ಡಿ ಡಿಫಿಷಿಯನ್ಸಿ ಕ್ಯಾನ್ ಲೀಡ್ ಟು ಎ ಸೆವರಲ್ ಡಿಸೀಸಸ್. ಇನ್ ಚಿಲ್ಡ್ರನ್ ರಿಕೆಟ್ಸ್ ಅಂತ ಕರಿತೀವಿ, ಲೀಡಿಂಗ್ ಟು ವೀಕ್ ಆ್ಯಂಡ್ ಸಾಫ್ಟ್ ಬೋನ್ಸ್. ಇನ್ ಅಡಲ್ಟ್ಸ್ ವಿ ಕಾಲ್ ಆಸ್ಟಿಯೋಮೆಲಾಸಿಯಾ, ಸೇಮ್ ವೀಕ್ ಆ್ಯಂಡ್ ಪೇನ್ಫುಲ್ ಬೋನ್ಸ್ ಆ್ಯಂಡ್ ಮಸಲ್ ವೀಕ್ನೆಸ್ಸು ದೊಡ್ಡವರಲ್ಲಿ. ಇನ್ನು ಒಂದು ಪಟ್ಟಿಯನ್ನು ನೋಡ್ಕೊಂಬಿಡೋಣ. ಯಾವ ನ್ಯೂಟ್ರಿಯೆಂಟ್ ಕೊರತೆಯಿಂದ ಯಾವ ಡಿಸೀಸ್ ಬರುತ್ತೆ ಅಂತ. ವಿಟಮಿನ್ B1 ಬೆರಿ, ವಿಟಮಿನ್ A ನೈಟ್ ಬ್ಲೈಂಡ್ನೆಸ್, ವಿಟಮಿನ್ B3 ಪೆಲಾಗ್ರಾ, ವಿಟಮಿನ್ C ಸ್ಕರ್ವಿ, ವಿಟಮಿನ್ D ರಿಕೆಟ್ಸು, ವಿಟಮಿನ್ K ಲ್ಯಾಕ್ ಆಫ್ ಕ್ಲಾಟಿಂಗ್ ಆಫ್ ಬ್ಲಡ್, ಐರನ್ ಅನಿಮಿಯಾ, ಅಯೋಡಿನ್ ಕೊರತೆಯಿಂದ ಗಾಯ್ಟರ್ ಅಥವಾ ಗಳಗಂಡ ರೋಗ ಬರುತ್ತೆ. 44ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸೋದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಎನ್ಹಾನ್ಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಎ ಫುಡ್? ಒಂದು ಫುಡ್ ಇದೆ, ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಿಸ್ತಕ್ಕಂಥವು ಯಾವ್ಯಾವು, ಹೆಚ್ಚಿಸದೇ ಇರತಕ್ಕಂಥದ್ದು ಯಾವುದು ಒಂದು ಅಂತ ಕೇಳಿದ್ದಾರೆ. ಅಮೈನೋ ಆಸಿಡ್ಸ್, ಮಿನರಲ್ಸ್, ವಿಟಮಿನ್ಸ್ ಇವೆಲ್ಲವೂ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಿದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಹೆಸರೇ ಹೇಳ್ತಾ ಇದೆ ಕೃತಕವಾಗಿರ್ತಕ್ಕಂಥದ್ದು, ಅವು ಯಾವುದೇ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ. ಈಗ ಸಾಫ್ಟ್ ಡ್ರಿಂಕ್ಸು ಅಥವಾ ಚಿವಿಂಗ್ ಗಮ್ಮು, ಬೇರೆ ಬೇರೆ ಡೆಸರ್ಟ್ಸು, ಫ್ರೂಟ್ ಡ್ರಿಂಕ್ಸು ಇದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿರ್ತಾರೆ ಅಂತ ಅದು ಯಾವುದೇ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸೋದಿಲ್ಲ. 45th ಕ್ವಶನ್ನು, ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು, ಇದಂತೂ ನೇರವಾಗಿರ್ತಕ್ಕಂಥ ಪ್ರಶ್ನೆ, ದಾದಾಬಾಯಿ ನವರೋಜಿರವರು. ಇವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೋಡೋದಾದರೆ, ಮೊನ್ನೆ KEA VAO ಎಕ್ಸಾಮಲ್ಲಿ ಕೇಳಿದ್ರು, ಅತಿ ದೀರ್ಘಾವಧಿವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಅಗೇನ್ ದಾದಾಬಾಯಿ ನವರೋಜಿರವರು. ಅದೇ ರೀತಿಯಾಗಿ ನಮ್ಮ ಎಕನಾಮಿಕ್ಸ್ ಮ್ಯಾರಥಾನ್ ಕ್ಲಾಸಲ್ಲಿ ನೋಡಿದ್ವಿ, ಕ್ಲಾಸ್ ನಂಬರ್ 300 ಪ್ರಥಮ ಬಾರಿಗೆ ಭಾರತ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಕೂಡ ದಾದಾಬಾಯಿ ನವರೋಜಿರವರು. ಅಥವಾ ಕೆಲವೊಂದು ಎಕ್ಸಾಮಲ್ಲಿ ಕೇಳಿದರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಯಾರು? ಇವರೇ ದಾದಾಬಾಯಿ ನವರೋಜಿರವರು. 46 ಕೆಳಗಿನವುಗಳಲ್ಲಿ ಯಾವುದು 1857ರ ದಂಗೆಯ ಕಿಡಿ ಹೊತ್ತಿಸಿತು ಎಂದು ಪರಿಗಣಿಸಲಾಗಿದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಟು ಹ್ಯಾವ್ ಎ ಸ್ಪಾರ್ಕ್ಡ್ ಆಫ್ ದ 1857 ರಿವೋಲ್ಟ್ ಅಂದರೆ ಇಂಟ್ರೊಡಕ್ಷನ್ ಆಫ್ ಗ್ರೀಸ್ಡ್ ಕಾರ್ಟ್ರಿಡ್ಜಸ್ ಫಾರ್ ಎ ನ್ಯೂ ಎನ್ಫೀಲ್ಡ್ ರೈಫಲ್ಸ್. ಸೊ ಒಂದು ಸರಿಯಾದ ಉತ್ತರ. ನಾವು ಓದಿದ್ವಿ ಫ್ಯಾಟನ್ನು, ಏನು ಆ್ಯನಿಮಲ್ ಫ್ಯಾಟನ್ನು ಅದಕ್ಕೆ ಏನು ಯಾವುದೋ ಮೂವಿಲಿ ನೋಡಿರ್ತೀರಿ ನೀವು ಅಲ್ವಾ, ಅದ್ರ ಮೇಲೇ ಒಂದು ಮೂವಿ ಬಂದಿತ್ತು ಅಮೆರಿಕನ್ದು ಅಲ್ವಾ, ಪಿಗ್ ಫ್ಯಾಟ್ ಅಥವಾ ಕೌ ಫ್ಯಾಟನ್ನು ಹಚ್ಚಿದ್ದಾರೆ ಅನ್ನೋ ಉದ್ದೇಶಕ್ಕೆ ಕೆಲವೊಂದು ನಮ್ಮ ಇಂಡಿಯನ್ಸು ಅದನ್ನು ವಿರೋಧಿಸ್ತಾರೆ. ಅದೇ ಮೇಜರ್ ಕಾರಣವಾಗುತ್ತೆ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಇದೆ ನೋಡಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಯಾರು ಕರೆದ್ರು ಅಂದರೆ ವಿ ಡಿ ಸಾವರ್ಕರ್ ಅವರು. ಇನ್ನು ಇತ್ತೀಚೆಗೆ ಚಿರತೆ ಸಫಾರಿಯನ್ನು ಕರ್ನಾಟಕದ ಯಾವ ಮೃಗಾಲಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ಇದನ್ನು ಕರೆಂಟ್ ಅಫೇರ್ಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಭಾರತದ ಅತಿ ದೊಡ್ಡ ಚಿರತೆ ಸಫಾರಿ ಯಾವ ಸ್ಥಳದಲ್ಲಿ ತೆರೆಯಲಾಗಿದೆ? ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಂತ. ಸೊ ಅದರ ಬಗ್ಗೆ ಕೂಡ ನಾವು ಈಗ ಆಲ್ರೆಡಿ ದಕ್ಷಿಣ ಭಾರತದ ಮೊದಲ ಮತ್ತು ದೇಶದ ಅತಿ ದೊಡ್ಡ ಚಿರತೆ ಸಫಾರಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಅಂತ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ 48ನೇದು ನೀತಿ ಆಯೋಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದೆ? ನೀತಿ ಆಯೋಗದ ಬಗ್ಗೆ. ಈಗ ನೀತಿ ಆಯೋಗ ಅಂದರೆ ಫಸ್ಟ್ ಮೇಜರ್ ಥಿಂಗ್ ನಾವೇನು ತಿಳ್ಕೊಬೇಕಂದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ನಮ್ಮ ಸಂವಿಧಾನದಲ್ಲಿ ಯಾವುದೋ ಒಂದು ಆರ್ಟಿಕಲ್ ಮುಖಾಂತರ ಸ್ಥಾಪನೆ ಆಗಿರಬೇಕು.
ನೀತಿ ಆಯೋಗ ಅಲ್ಲ. ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿನ, ಅಂದರೆ ಶಾಸನಾತ್ಮಕ ಸಂಸ್ಥೆಯ, ಅಂದರೆ ನಮ್ಮ ಪಾರ್ಲಿಮೆಂಟಲ್ಲಿ ಯಾವುದಾದರೂ ಒಂದು ಶಾಸನ ಅಂದ್ರೆ ಆ್ಯಕ್ಟ್ ಮುಖಾಂತರ, ಒಂದು ಆ್ಯಕ್ಟ್ ಮುಖಾಂತರ ಸ್ಥಾಪನೆ ಆಗಿದ್ದರೆ ಅದು ಒಂದು ಶಾಸನಾತ್ಮಕ ಸಂಸ್ಥೆ, ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತೆ. ಇವೆರಡೂ ಅಲ್ಲ ಅಂದರೆ ಅದು ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರಬೇಕು. ಸೊ ಹಾಗಾಗಿ ನೀತಿ ಆಯೋಗ ಒಂದು ಎಕ್ಸಿಕ್ಯೂಟಿವ್ ಬಾಡಿ, ಅಂದರೆ ಸರ್ಕಾರದ ಆದೇಶದ ಮುಖಾಂತರ ಸ್ಥಾಪನೆ ಆಗ್ತಕ್ಕಂಥ ಒಂದು ಸಂಸ್ಥೆ. ಹಾಗಾದರೆ ಇದರಲ್ಲಿ ಇಟ್ ಈಸ್ ಅನ್ ಅಡ್ವೈಸರಿ ಬಾಡಿ ಟು ದ ಗವರ್ನಮೆಂಟ್, ಸರಿ ಇದೆ. ಇಟ್ ಅಲೋಕೇಟ್ಸ್ ಫಂಡ್ಸ್ ಟು ದ ಸ್ಟೇಟ್ಸ್ ಅಂದರೆ ನೋ, ಸ್ಟೇಟ್ಗಳಿಗೆ ಫಂಡನ್ನು ಅಲೋಕೇಟ್ ಮಾಡ್ತಕ್ಕಂಥದ್ದು ಫಿನಾನ್ಸ್ ಕಮಿಷನ್, ನಾಟ್ ಎ ನೀತಿ ಆಯೋಗ ಅಲ್ವ. ಸೊ ಹಾಗಾದರೆ ಟ್ರೂ ಅಬೌಟ್ ನೀತಿ ಆಯೋಗ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ನೀತಿ ಆಯೋಗ? ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಇಟ್ ಈಸ್ ಚೇರ್ಡ್ ಬೈ ದ ಪ್ರೆಸಿಡೆಂಟ್ ಅಲ್ಲ. ಸೊ ಹಾಗಾಗಿ ಈ ಮೂರು ಅಲ್ಲ, BCD ಎ ಸರಿಯಾಗಿದೆ. ಇದು ಸರ್ಕಾರಕ್ಕೆ ನೀಡ್ತಕ್ಕಂಥ ಒಂದು ಸಲಹೆಗಳನ್ನು ನೀಡುವ ಸಂಸ್ಥೆಯಾಗಿದೆ. ಸೊ ಇದ್ರ ಬಗ್ಗೆ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೂಡ ಕೆಳಗಿನವುಗಳಲ್ಲಿ ಯಾವುವು ನೀತಿ ಆಯೋಗದ ಪ್ರಮುಖ ಜವಾಬ್ದಾರಿಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಇವತ್ತು ಕೇಳಿರ್ಬೋದು ಬೀಟ್ ಫಾರೆಸ್ಟರಲ್ಲಿ, ಇದೊಂದು ಯಾವ ರೀತಿಯ ಸಂಸ್ಥೆ ಅಂದರೆ ಸಲಹಾ ಸಂಸ್ಥೆ, ಹೌದು. ಬಟ್ ಅದರ ಫಂಕ್ಷನ್ಸ್ ಏನಂತ ಕೇಳಿದ್ದಾರೆ ಬೇರೆ ಎಕ್ಸಾಮ್ಸಲ್ಲಿ ನೋಡಿ. KPSCಗೂ ಡಿಗ್ರಿ ಲೆವೆಲ್ ಎಕ್ಸಾಮ್ಗೂ 12th ಲೆವೆಲ್ ಎಕ್ಸಾಮ್ಗೂ ವ್ಯತ್ಯಾಸ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸೊ ಸರಿಯಾದ ಉತ್ತರ ABCD. ಇದು ಪಾಲಿಸಿಗಳನ್ನು ಡಿಸೈನ್ ಮಾಡಿ ಪ್ರೋಗ್ರಾಮ್ ಫ್ರೇಮ್ವರ್ಕ್ ಮಾಡಿಕೊಡುತ್ತೆ. ಸೊ ಫಸ್ಟ್ ಅದು ಕೋಆಪರೇಟಿವ್ ಫೆಡರಲಿಸಮ್, ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಮಾಡುತ್ತೆ. ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಜನರಲಿ. ಕಂಟ್ರೋಲಿಂಗ್ ದ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಇದಕ್ಕೆ ಯಾವುದೇ ಕಂಟ್ರೋಲಿಂಗ್ ಪವರ್ ಇರೋದಿಲ್ಲ. ಓಕೆ, ಇನ್ನು ನೀತಿ ಆಯೋಗ 2015ರಲ್ಲಿ ಜನವರಿ 1 ತರಲಾಯಿತು. ಪ್ಲಾನಿಂಗ್ ಕಮಿಷನ್ನ ರಿಪ್ಲೇಸ್ ಮಾಡಿ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳೇ ಇರ್ತಾರೆ. ಉಪಾಧ್ಯಕ್ಷರು ಇವತ್ತು BVR ಸುಬ್ರಹ್ಮಣ್ಯಂ ಅವರು CEO ಇದ್ದಾರೆ. ಉಪಾಧ್ಯಕ್ಷರು ಡಾಕ್ಟರ್ ಸುಮನ್ ಕೆ ಬೆರ್ರಿ ಅವರು ಇದ್ದಾರೆ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ, ಸುಮನ್ ಕೆ ಬೆರ್ರಿ ಅವರು ಇದ್ದಾರಾ ಅಥವಾ ಒಂದು ನಿಮಿಷ. ನೀತಿ ಆಯೋಗದ ಉಪಾಧ್ಯಕ್ಷರ ಅಪ್ಡೇಟ್ ಆಗಿದೆಯಾ ಇಲ್ಲ ಅಂತ ಜಸ್ಟ್ ಲೆಟ್ಸ್ ಚೆಕ್. 1 ಮಿನಿಟ್. ಓಕೆ, ಸುಮನ್ ಕೆ ಬೆರ್ರಿ ಕರೆಕ್ಟ್, ಸರಿ ಇದೆ. ಸೊ ಸುಮನ್ ಕೆ ಬೆರ್ರಿ ಉಪಾಧ್ಯಕ್ಷರು, ವೈಸ್ ಪ್ರೆಸಿಡೆಂಟು, CEO BVR ಸುಬ್ರಹ್ಮಣ್ಯಂ. ಅವಾಗ ಅಪ್ಡೇಟ್ ಮಾಡ್ಕೊಳ್ತಾರೆ. ರೈಟ್, ಇಲ್ಲೇ ಇದೆ ನೋಡಿ ಅಪ್ಡೇಟ್. ಓಕೆ, ಇನ್ನು 2017ರಲ್ಲೂ ಕೂಡ ಕೇಳಿದ್ರು ನೀತಿ ಆಯೋಗದ ಅರ್ಥವನ್ನು ಏನು ಸೂಚಿಸುತ್ತೆ ಅಂತ. ಅದೇ ರೀತಿಯಾಗಿ ಸಿವಿಲ್ PC ಎಕ್ಸಾಮಲ್ಲಿ ನೀತಿ ಆಯೋಗದ ವಿಸ್ತೃತ ರೂಪವೇನು ಅಂತ ಕೇಳಿದ್ರು. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇನ್ನೊಂದು PC ಎಕ್ಸಾಮಲ್ಲಿ ನೀತಿ ಆಯೋಗ ಸ್ಥಾಪನೆ ಆದ ವರ್ಷ ಯಾವುದು ಅಂತ ಕೇಳಿದ್ರು, 2015. 49ನೇ ಪ್ರಶ್ನೆ, ವಿಸ್ತೀರ್ಣ ದೃಷ್ಟಿಯಿಂದ ಯಾವ ದೇಶವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಹೈಯೆಸ್ಟ್ ಫಾರೆಸ್ಟ್ ಕವರ್ ಇನ್ ಟರ್ಮ್ಸ್ ಆಫ್ ಏರಿಯಾ ಯಾವುದು? ಬ್ರಾಜಿಲ್, ಚೀನಾ, ರಷ್ಯಾ, ಕೆನಡಾ. ಅಂದರೆ ರಷ್ಯಾ ದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಪ್ರಪಂಚದ 20% ಅರಣ್ಯ ಪ್ರದೇಶ ರಷ್ಯಾದಲ್ಲೇ ಇದೆ. ಸುಮಾರು 850 ಮಿಲಿಯನ್ ಹೆಕ್ಟೇರ್ಸ್ ಇದೆ ರಷ್ಯಾ, ನಂಬರ್ 1. 2ನೇ ಸ್ಥಾನದಲ್ಲಿ ಬ್ರಾಜಿಲ್, 3 ಕೆನಡಾ, 4 USA, 5 ಚೀನಾ. ನಮ್ಮ ದೇಶ ಪ್ರಪಂಚದಲ್ಲಿ 9ನೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ದೇಶವಾಗಿದೆ. ನಮ್ಮ ದೇಶದಲ್ಲಿ 42,191 ಸ್ಕ್ವೇರ್ ಕಿಲೋಮೀಟರ್ಸ್. ಇನ್ನು ಮಿಲಿಯನ್ ಹೆಕ್ಟೇರ್ಸಲ್ಲಿ ಬಂದರೆ 72 ಮಿಲಿಯನ್ ಹೆಕ್ಟೇರ್ಸ್ ಫಾರೆಸ್ಟ್ ನಮ್ಮ ದೇಶದಲ್ಲಿದೆ ಅಂತೆ. ಅಥವಾ ಪ್ರಪಂಚದ 1.8% ಫಾರೆಸ್ಟ್ ನಮ್ಮಲ್ಲಿದೆ. 20% ಫಾರೆಸ್ಟು ರಷ್ಯಾದಲ್ಲಿದೆ. 12.3% ಆಫ್ ದ ಟೋಟಲ್ ವರ್ಲ್ಡ್ ಫಾರೆಸ್ಟು ಬ್ರೆಜಿಲಲ್ಲಿದೆ. ಓಕೆ, ಅದೇ ರೀತಿಯಾಗಿ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದೆ ಅಂತ ಮೊನ್ನೆ ಯಾವುದು ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಯಲ್ಲಿ ಕೇಳಿದ್ರು. ಕೊಟ್ಟಿರ್ತಕ್ಕಂಥದ್ರಲ್ಲಿ ಧಾರವಾಡ. ಭಾರತದ ಯಾವ ರಾಜ್ಯ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದೆ? KSRPPCಯಲ್ಲಿ ಕೇಳಿದ್ರು. ಸೊ ಹರಿಯಾಣ. ಓಕೆ, ಇವತ್ತು ನಮ್ಮ ಅನಾಲಿಸಿಸ್ ಅಪ್ರೋಚು PC ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀವಿ ಆ ರೀತಿಯಾಗಿರುತ್ತೆ. ಭಾಳ ಡೀಪಾಗಿ ಎಕ್ಸ್ಪ್ಲನೇಷನ್ಗೆ ಹೋಗೋದು ಬೇಡ. ಇನ್ನು ಅಂತಾರಾಷ್ಟ್ರೀಯ ಅರಣ್ಯ ದಿನ. ಈಗ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಅಂದರೆ ಫಾರೆಸ್ಟ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇರ್ತವೆ ಅಲ್ವಾ. ಸೊ ಅಂತಾರಾಷ್ಟ್ರೀಯ ಅರಣ್ಯ ದಿನ 21 ಮಾರ್ಚ್. ಸೊ ಡೇಸ್ ಆ್ಯಂಡ್ ಥೀಮ್ಸ್ ಅಲ್ಲಂತ ಕವರ್ ಮಾಡಿರ್ತೀವಿ. ಮಾರ್ಚ್ ಡೇಸ್ ಆ್ಯಂಡ್ ಥೀಮ್ಸ್ ಹೋದರೆ ವಿಶ್ವ ಅರಣ್ಯ ದಿನ. ಸೊ 2025 ಮಾರ್ಚ್ 21. ಈ ಸಲ ಫಾರೆಸ್ಟ್ ಆ್ಯಂಡ್ ಫುಡ್ ಅಂತಕ್ಕಂಥದ್ದು ಥೀಮ್ ಆಗಿರುತ್ತೆ. ಸದ್ಯ ಥೀಮ್ ಕೇಳಿಲ್ಲ, ಡೇಟ್ ಕೇಳಿದರೆ ಒಳ್ಳೆಯದು, ಈಸಿ ಇತ್ತು. ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಸೇವೆಗಳ ಉದಾಹರಣೆಗಳಾಗಿದ್ದಾವೆ?
ಸೊ ಎಕ್ಸಾಂಪಲ್ಸ್ ಆಫ್ ಎಕೋಸಿಸ್ಟಮ್ ಸರ್ವಿಸಸ್, ಕ್ಲೀನ್ ಏರ್ ಆ್ಯಂಡ್ ವಾಟರ್, ಕ್ಲೈಮೇಟ್ ರೆಗ್ಯುಲೇಷನ್, ರೀಕ್ರಿಯೇಷನ್ ಆ್ಯಂಡ್ ಟೂರಿಸಮು ಎಲ್ಲವೂ ಕೂಡ ಈ ಪರಿಸರ ವ್ಯವಸ್ಥೆ ಸೇವೆಗಳಾಗಿದ್ದಾವೆ, ರೀಕ್ರಿಯೇಷನ್ ಆ್ಯಂಡ್ ಟೂರಿಸಂ ಸೇರಿದಂತೆ. 52 ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಮಲೆನಾಡು ಅಂದರೆ ಯಾವ್ದ್ಯಾವುದು? ಡೆಕ್ಕನ್ ಪ್ರಸ್ಥಭೂಮಿ ಎಲ್ಲವೂ ಮಲೆನಾಡಾಗುತ್ತಾ? ಕರ್ನಾಟಕದ ಉತ್ತರ ಒಣ ಬಯಲು ಪ್ರದೇಶ ಹೆಂಗೆ ಮಲೆನಾಡು? ನಮ್ಮಲ್ಲಿ ಮಳೆನೇ ಬರಲ್ಲ, ಅದೆಂಗೆ ನಾವು ಮಲೆನಾಡು ಅನ್ನೋಕ್ಕಾಗುತ್ತೆ? ನಮ್ಮ ಪ್ರದೇಶ ಕರಾವಳಿ ಪ್ರದೇಶವಷ್ಟೇ ಮಲೆನಾಡಲ್ಲ. ಸೊ ಪಶ್ಚಿಮ ಘಟ್ಟಗಳ ಪಶ್ಚಿಮ ಮತ್ತು ಪೂರ್ವ ಇಳಿಜಾರು. ಪಶ್ಚಿಮ ಘಟ್ಟಗಳ ಪಶ್ಚಿಮ ಅಂದರೆ ಆಲ್ಮೋಸ್ಟ್ ಕೈಂಡ್ ಆಫ್ ಎ ಕರಾವಳಿಯಿಂದ ಮತ್ತು ಪಶ್ಚಿಮ ಘಟ್ಟಗಳ ಮಿಡ್ಲಲ್ಲಿ ಹಾಗೂ ಪೂರ್ವ ಇಳಿಜಾರು. ಸೊ ಅವೆಲ್ಲವೂ ಮಲೆನಾಡು ಪ್ರದೇಶವಾಗುತ್ತೆ. ರೈಟ್. ಮಲೆನಾಡು ಅಂದರೆ ಹೆಚ್ಚಿಗೆ ಮಳೆ ಬೀಳುತ್ತೆ ಅಷ್ಟೇ. ನೋಡ್ಬೋದು ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿವರೆಗೂ, ಕಾರವಾರ, ಉತ್ತರ ಕನ್ನಡದ ಪೂರ್ವ ಭಾಗ, ಅದೇ ರೀತಿ ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡದ ಒಂದಷ್ಟು ಪೂರ್ವ ಭಾಗ, ಅವೆಲ್ಲವೂ ಕೂಡ ಮಲೆನಾಡು ರೀಜನಲ್ಲಿ ಬರ್ತವೆ. ಇನ್ನು 53 ಅಕ್ಬರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜವಾಗಿದೆ ಅಂತ ಹಿಸ್ಟ್ರಿ ಪ್ರಶ್ನೆ ಬಂದಿದೆ. ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಜೀಜಾ ಮತ್ತು ಪಿಲ್ಗ್ರಿಮ್ ಟ್ಯಾಕ್ಸ್ ಏನಿದ್ವು ಅವುಗಳನ್ನ ರದ್ದುಗೊಳಿಸ್ತಾನೆ. ಜೀಜಾ ಮತ್ತು ಯಾತ್ರಿಕರ ತೆರಿಗೆ ಅಥವಾ ಪಿಲ್ಗ್ರಿಮ್ ಟ್ಯಾಕ್ಸನ್ನು ರದ್ದುಗೊಳಿಸ್ತಾನೆ. ಧಾರ್ಮಿಕ ಚರ್ಚೆಗಳನ್ನು ನಡೆಸಲು ಅಕ್ಬರನು ಇಬಾದತ್ ಖಾನಾವನ್ನು ನಿರ್ಮಿಸ್ತಾನೆ. ಅಕ್ಬರನು ದೀನಿ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿ ಎಲ್ಲ ಧರ್ಮಗಳ ಅಂದಿನ ಪ್ರಚಲಿತದಲ್ಲಿದ್ದ ಇಸ್ಲಾಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಅಥವಾ ಜೊರಾಸ್ಟ್ರಿಯನ್ ಧರ್ಮ ಆಗಿರ್ಬೋದು, ಕೆಲವೊಂದು ಧರ್ಮಗಳು ಒಳ್ಳೆಯ ಅಂಶಗಳನ್ನು ತಂದು ದೀನಿ ಇಲಾಹಿ ಅಂತ ಹೊಸ ಧರ್ಮವನ್ನು ತರ್ತಾನೆ. ಬಟ್ ಅದು ಆಮೇಲೆ ಸಕ್ಸಸ್ ಆಗಲ್ಲ, ಅದು ಬೇರೆ ವಿಚಾರ. ಒಟ್ಟಾರೆಯಾಗಿ 3 ಕೂಡ ಸರಿಯಾಗಿದ್ದಾವೆ. ಇನ್ನು ಮೊನ್ನೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಲ್ಲಿ ಬುಲಂದ್ ದರ್ವಾಜಾ, ಫತೇಪುರ್ ಸಿಕ್ರಿ ಸೊ ಬಿಲ್ಟ್ ಬೈ ಅಕ್ಬರ್ ಟು ಕೊಮೆಮೊರೇಟ್ ಗುಜರಾತಿನ ವಿಜಯದ ಸಲುವಾಗಿ. ಅಕ್ಬರ್ನ ಭೂಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ. ಇದರ ಹಿಂದೆ ತೋಡರಮಲ್ಲನ ಒಂದು ಕೆಲಸ ಇತ್ತು. ಮೊಘಲ್ ಚಕ್ರವರ್ತಿ ಅಕ್ಬರ್ನ ಸಮಾಧಿ ಎಲ್ಲಿದೆ? ಆಗ್ರಾದಲ್ಲಿದೆ. 54 ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ಗಂಗೂಬಾಯಿ ಹಾನ್ಗಲ್ ಅವರು ಭಾರತದ ಯಾವ ರಾಜ್ಯದಿಂದ ಬಂದವರು? ನಮ್ಮ ಕರ್ನಾಟಕದ ಗಂಗೂಬಾಯಿ ಹಾನ್ಗಲ್ ಅವರು. ಸೊ ಗಂಗೂಬಾಯಿ ಹಾನ್ಗಲ್ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಧಾರವಾಡದಲ್ಲಿ ಜನಿಸಿದ್ರು. ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಸಂದಿದ್ವು. ಪದ್ಮಭೂಷಣ 1971, ಪದ್ಮವಿಭೂಷಣ 2002ರಲ್ಲಿ. ಕೇಂದ್ರದ ಬಜೆಟನ್ನು ಯಾರು ತಯಾರು ಮಾಡ್ತಾರೆ? ನೀತಿ ಆಯೋಗ ಅಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ, ಯೋಜನಾ ಆಯೋಗ ಅಲ್ಲ, ಹಣಕಾಸು ಸಚಿವಾಲಯ. ಬಜೆಟ್ ಬಗ್ಗೆ ಪ್ರತಿ ಸಲ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಇತ್ತೀಚೆಗೆ 2025-26 ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ 8ನೇ ಬಜೆಟ್ ಆಗಿತ್ತು. 8ನೇ ಬಜೆಟನ್ನು ಅವ್ರು ಮಂಡಿಸಿದ್ರು. ಅತಿ ಹೆಚ್ಚು ಬಜೆಟ್ ಯಾರು, ಏನು ಅಂತೆಲ್ಲ ಡಿಸ್ಕಷನ್ ಮಾಡಿರ್ತೀವಿ. ಅದನ್ನು ಇವಾಗ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ಇದ್ರ ಇಂಟ್ರೆಸ್ಟೆಡ್ ಇರೋರಿಗೆ PDF ಇಮಿಡಿಯೇಟ್ಲಿ ವಿಡಿಯೋ ಮುಗಿದ ತಕ್ಷಣ ಹಾಕ್ತೀನಿ, ಬೇಕಾದರೆ ಓದ್ಕೊಳ್ರಿ. ಎಕನಾಮಿಕ್ ಸರ್ವೆ ಕೂಡ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅವರೇ ಪಬ್ಲಿಷ್ ಮಾಡ್ತಾನೆ. ಇನ್ನು 56ನೇ ಪ್ರಶ್ನೆ, ಮಾನಸ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆ ಮಾನಸ್? ನೋಡಿ, ರಿಪೀಟೆಡ್ ಆಗಿ ಅಷ್ಟೆಲ್ಲ ನ್ಯಾಷನಲ್ ಪಾರ್ಕ್ ಇದ್ದರೂ ಮಾನಸ್ ಭಾಳ ಸಲ ಕೇಳ್ತಾರೆ. ಯಾಕಂದರೆ ಅದು ವೆರಿ ಫೇಮಸ್. ಮಾನಸ್ ಒಂದು ಕೇವಲ ನ್ಯಾಷನಲ್ ಪಾರ್ಕ್ ಅಷ್ಟೇ ಅಲ್ಲ, ಅದು ಟೈಗರ್ ರಿಸರ್ವ್ ಕೂಡ, ಅದೊಂದು ಬಯೋಸ್ಫಿಯರ್ ರಿಸರ್ವ್ ಕೂಡ, ಅದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ, ಅದೊಂದು ಎಲಿಫೆಂಟ್ ರಿಸರ್ವ್ ಕೂಡ. ಹೀಗೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮಾನಸ್ ರಾಷ್ಟ್ರೀಯ ಉದ್ಯಾನವನ. ಅಸ್ಸಾಮಲ್ಲಿ ಬರುತ್ತೆ ನೋಡಿ. ಮಾನಸ್ ಅಸ್ಸಾಮಲ್ಲಿ ಬರುತ್ತೆ. ಇದೊಂದು ನ್ಯಾಷನಲ್ ಪಾರ್ಕ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಪ್ರಾಜೆಕ್ಟ್ ಟೈಗರಲ್ಲಿ ಅಂಡರಲ್ಲಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್, ಬಯೋಸ್ಫಿಯರ್ ರಿಸರ್ವ್, ಎಲಿಫೆಂಟ್ ರಿಸರ್ವ್ ಕೂಡ ಆಗಿದೆ. 57 ಕಿರಿದಾದ ವ್ಯಾಪ್ತಿಯ ಪ್ರತಿಜೀವಕವು ಇದರ ವಿರುದ್ಧ ಸಕ್ರಿಯವಾಗಿದೆ. ಎ ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಈಸ್ ಆಕ್ಟಿವ್ ಅಗೇನೆಸ್ಟ್ ಐದರ್ ಎ ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತೆ. ನ್ಯಾರೋ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಈಸ್ ಆಕ್ಟಿವ್ ಅಗೇನೆಸ್ಟ್ ಐದರ್ ಎ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಬಟ್ ನಾಟ್ ಬೋತ್ ಅಂತೆ. ಓಕೆ, ಮತ್ತು ಇದರಲ್ಲಿ ನ್ಯಾರೋ ಸ್ಪೆಕ್ಟ್ರಮು, ಬ್ರಾಡ್ ಸ್ಪೆಕ್ಟ್ರಮ್ ಅಂತ 2 ಟೈಪ್ ಬರುತ್ತಂತೆ. ಈಗ ಪೆನ್ಸಿಲಿನ್ ಒಂದು ಎಕ್ಸಾಂಪಲ್, ಇಲ್ಲಿ ಡಿಫ್ರೆನ್ಸಸ್ ನೋಡ್ಬಿಡೋಣ. ಸೊ ಈಗ ನ್ಯಾರೋ ಸ್ಪೆಕ್ಟ್ರಮ್ ಅಂದರೆ
ಐದರ್ ಇಟ್ ಆಕ್ಟ್ಸ್ ಆನ್ ಎ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಅಂತೆ. ಎಕ್ಸಾಂಪಲ್ ಪೆನ್ಸಿಲಿನ್ನು, ಎರಿಥ್ರೋಮೈಸಿನ್ ಇವೆಲ್ಲವೂ ನ್ಯಾರೋ ಸ್ಪೆಕ್ಟ್ರಮ್ಗೆ. ಇನ್ನು ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಐದರ್ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್ ಯಾವುದಕ್ಕಾದರೂ ವರ್ಕ್ ಆಗುತ್ತಂತೆ. ಆ್ಯಂಪಿಸಿಲಿನ್. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ಏನು ನ್ಯಾರೋ ಸ್ಪೆಕ್ಟ್ರಮ್ ಅಂದರೆ ಏನು, ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ. ಸೊ ನೋಡಿ. 58 ಕರ್ನಾಟಕದಲ್ಲಿ 2023ರಲ್ಲಿ ಪ್ರಾರಂಭಿಸಲಾದ ಶಕ್ತಿ ಯೋಜನೆ ಬಗ್ಗೆ ಕೇಳಿದ್ದಾರೆ. ಶಕ್ತಿ ಅಂದ ತಕ್ಷಣ ಗೊತ್ತಾಗುತ್ತೆ, ಮಹಿಳೆಯರಿಗೆ ಉಚಿತ ಪ್ರಯಾಣ, ಬಸ್ ಪ್ರಯಾಣ. ಸೊ ಇನ್ನು ಕೇಳ್ತಾನೆ ಇದ್ದಾರೆ, ಗೃಹಲಕ್ಷ್ಮಿ ಯಾರಿಗೆ, ಶಕ್ತಿ ಯಾರಿಗೆ, ಗೃಹ ಜ್ಯೋತಿ ಏನು ಅಂತ, ಯುವ ನಿಧಿ ಬಗ್ಗೆ ಕೇಳಿದ್ದಾರೆ, ಅನ್ನಭಾಗ್ಯ ಕೇಳಿದ್ದಾರೆ, 5 ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಕೇಳ್ತಾನೆ ಇದ್ದಾರೆ. ಎಲ್ಲ ಓದಿರ್ತೀರಿ, ಏನು ಇದೆಲ್ಲ. ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾರೆ, ಶಕ್ತಿ ಬಸ್ ಫ್ರೀ, ಗೃಹ ಜ್ಯೋತಿ 200 ಯೂನಿಟ್ವರೆಗೂ ಎಲೆಕ್ಟ್ರಿಸಿಟಿ ಫ್ರೀ, ಅನ್ನಭಾಗ್ಯ ಸೊ ಏನು ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು, 10 kg ರೈಸು ಪರ್ ಹೆಡ್ ಪರ್ ಮಂತು. ಇನ್ನು ಯುವ ನಿಧಿ 3,000 ರೂಪಾಯಿ, ಡಿಗ್ರಿ ಆದವ್ರಿಗೆ 1,500, ಡಿಪ್ಲೊಮಾ ಆದವರಿಗೆ ಕೊಡ್ತಕ್ಕಂಥ ಸ್ಕೀಮ್ ಅಲ್ವಾ. ಇನ್ನು ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಮಾಸಿಕ 2,000 ಭತ್ಯೆ ಕೊಡ್ತಕ್ಕಂಥ ಯಾವ ಸ್ಕೀಮು, ಗೃಹಲಕ್ಷ್ಮಿ ಸ್ಕೀಮು. KE ಎಕ್ಸಾಮಲ್ಲಿ ಕೇಳಿದ್ದರು. ಇನ್ನು 59 ಅಘನಾಶಿನಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಘನಾಶಿನಿ ನದಿ. ಅಘನಾಶಿನಿ ಕಣಿವೆ ಯಾವ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ಮೊನ್ನೆ ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಕೇಳಿದರು, ಉತ್ತರ ಕನ್ನಡ ಜಿಲ್ಲೆ. ಅಘನಾಶಿನಿ ಬಗ್ಗೆ ನೋಡೋದಾದರೆ ಅಘನಾಶಿನಿ ನದಿಯು ಪಶ್ಚಿಮ ಘಟ್ಟ ಅಂದರೆ ಸಿರ್ಸಿ ಬಳಿಯಲ್ಲಿ ಹುಟ್ಟುತ್ತೆ. ಅರಬ್ಬಿ ಸಮುದ್ರ ಅಂದರೆ ತದಡಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅದೇ ಥರ ಯಾವ್ಯಾವ ನದಿ ಅಂತ, ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸಂಗಮವಾಗುತ್ತೆ ಅಂತ ಕೊಟ್ಟಿದ್ದೀನಿ. ಸೊ ನದಿ ವ್ಯವಸ್ಥೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಇನ್ನು 60ನೇ ಪ್ರಶ್ನೆ, ಸಂತೋಷ್ ಟ್ರೋಫಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಅಂತ, ಇದು ಹಳೆಯ ಪ್ರಶ್ನೆ, ಮತ್ತೆ ರಿಪೀಟ್ ಆಗ್ತಾನೆ ಇದ್ದಾವೆ, ನೋಡ್ಬೋದು. ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ ಸಂತೋಷ್ ಟ್ರೋಫಿ. ರಣಜಿ ಟ್ರೋಫಿ ಕ್ರಿಕೆಟ್. ಇನ್ನು ಯಾವ್ಯಾವ ಬ್ಯಾಡ್ಮಿಂಟನ್ಗೆ ಯಾವ ಟ್ರೋಫಿ ಇದ್ದಾವೆ, ಲಾನ್ ಟೆನ್ನಿಸ್ ಯಾವುವು, ಟೇಬಲ್ ಟೆನ್ನಿಸ್ಗೆ ಯಾವ ಟ್ರೋಫಿ, ಕ್ರಿಕೆಟ್ಗೆ ಯಾವ ಟ್ರೋಫಿ, ಫುಟ್ಬಾಲ್ಗೆ ಯಾವ ಟ್ರೋಫಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಫುಟ್ಬಾಲ್ಗೆ ಸಂತೋಷ್ ಟ್ರೋಫಿ ಎಲ್ಲಿದೆಯಪ್ಪ? ಫಸ್ಟ್ ಆಫ್ ಆಲ್ ಲಿಸ್ಟಲ್ಲಿ ಇದೆಯಾ ಸಂತೋಷ್ ಟ್ರೋಫಿ? ಇಲ್ಲಿದೆ ನೋಡಿ. ಅದೇ ಥರ ಬೇರೆ ಟ್ರೋಫಿಗಳು ಯಾವುದಕ್ಕೆ ಸಂಬಂಧಿಸಿದೆ, ಇವೆಲ್ಲ ಹಳೆಯ ರೀತಿ ಪ್ರಶ್ನೆಗಳು. ಇವಾಗ ಯಾವ ಟ್ರೋಫಿಗೆ ಸಂಬಂಧಿಸಿದೆ ಅಂತ ಕೇಳೋದು ಬಿಟ್ಟು ಭಾಳ ದಿನ ಆಗೋಯ್ತು. ಸ್ಟಿಲ್ ಇದು 12th ಮೇಲೆ ಎಕ್ಸಾಮು, ಹಾಗಾಗಿ ಕೇಳಿದ್ದಾರೆ. 61 ಈ ಕೆಳಗಿನ ಯಾವ ರಾಜವಂಶಗಳು ಬಂದರು ಪಟ್ಟಣವಾದ ಕಾವೇರಿ ಪಟ್ಟಣದೊಂದಿಗೆ ಸಂಬಂಧವನ್ನು ಹೊಂದಿದ್ದವು ಅಂದರೆ ಚೋಳರಂತೆ. ಸೊ ಕಾವೇರಿ ಪಟ್ಟಣ ಇವತ್ತು ಪುಹಾರ್ ಅಂತೇನು ಕರಿತೀವಿ, ಅದು ಹಿಂದೆ ಚೋಳ ಕಿಂಗ್ಡಮ್ ಸಮಯದಲ್ಲಿ ಒಂದು ದೊಡ್ಡ ಬಂದರಾಗಿತ್ತಂತೆ. ಹಾಗಾಗಿ ಚೋಳರೊಂದಿಗೆ ಸಂಬಂಧವನ್ನು ಹೊಂದಿದೆ. ಇಲ್ಲಿ ಬರುತ್ತೆ ನೋಡಿ, ಪುಹಾರ್ ಅಥವಾ ಕಾವೇರಿ ಪಟ್ಟಣ. ಕಾವೇರಿ ನದಿ ಬೇ ಆಫ್ ಬೆಂಗಾಲೊಂದಿಗೆ ಸಂಗಮವಾಗ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥದ್ದು. 62 ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಜೂನ್ 2024ರಲ್ಲಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶಿಸಲು ಈ ರೀತಿಯ ಪ್ರಪ್ರಥಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಈ ಕಾರ್ಯಕ್ರಮದ ಹೆಸರು ಉತ್ಪನ್ನ ಸಂತೆ, ಮಾವಿನ ಮೇಳ, ಆಗ್ರೋ ಸಂತೆ, ತೋಟಗಾರಿಕಾ ಸಂತೆ ಅಂದರೆ ಉತ್ಪನ್ನ ಸಂತೆಯಾಗಿತ್ತು. ಓಕೆ. ಆನಿ ಬೆಸೆಂಟ್ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಅವರು ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದರು. ಅವರು ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕಿಯಾಗಿದ್ದಾರೆ. 1 ಮತ್ತು 2 ಎರಡೂ ಕೂಡ ಸರಿಯಾಗಿದ್ದಾವೆ. ಇದೇ ರೀತಿಯಾಗಿ ಮೊನ್ನೆ ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಆನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿ, ಕರೆಕ್ಟ್, ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ 1916 ಮತ್ತು RSI ಎಕ್ಸಾಮಲ್ಲಿ ಕೇಳಿದ್ರು ಒಂದ್ಸಲ 2023. ಥಿಯೋಸಫಿಕಲ್ ಸೊಸೈಟಿಯ ಸ್ಥಾಪಕರು ಅಗೇನ್ ಆನಿ ಬೆಸೆಂಟ್ ಅವರು. ಇನ್ನು 64 ಕರ್ನಾಟಕದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ನಿಜ? ಇದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ KAPY, ಕರ್ನಾಟಕ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕರ್ನಾಟಕ. ಇಲ್ಲಿ 2 ಹೇಳಿಕೆ ಸರಿ ಇದಾವಂತೆ. ಒಂದು, ಈ ಯೋಜನೆಯು ರೈತರು ಮತ್ತು ಸಾರ್ವಜನಿಕರಲ್ಲಿ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೆಚ್ಚಿಸಲು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಮೊದಲ ವರ್ಷದ ಕೊನೆಯಲ್ಲಿ ಉಳಿದಿರುವ ಪ್ರತಿ ಸಸಿಗೆ ರೈತರಿಗೆ ಪ್ರೋತ್ಸಾಹಧನವಾಗಿ 35 ರೂಪಾಯಿ ಕೊಡ್ತಾರೆ. ನೋಡೋಣ,
ಇದು 15-16ರಲ್ಲಿ ಪ್ರಾರಂಭಿಸಲಾಯ್ತು ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ 2011 ಇರಬೇಕು. ಅದೇ ಥರ ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ ಕೇಳಿದರು 2014ರಲ್ಲಿ ಕರ್ನಾಟಕ ಅರಣ್ಯ ಪ್ರೋತ್ಸಾಹ ಯೋಜನೆ 2011ರಲ್ಲಿ ತಂದಿದ್ದಾರೆ. ಓಕೆ, ರೈತರಿಗೆ ಮರ ನೆಡ್ರಿ, ಮರ ನೆಟ್ಟು ಪ್ರತಿ ವರ್ಷದ ಕೊನೆಗೆ ಎಷ್ಟು ಮರ ಉಳಿದಿರ್ತಾವಲ್ವ ಆ ಮರಕ್ಕೆ ಪ್ರತಿಯೊಂದಕ್ಕೆ 35 ರೂಪಾಯಿ ಕೊಡ್ತಾರಂತೆ. ದ ಫಾರ್ಮರ್ಸ್ ಆರ್ ಪೇಯ್ಡ್ ಅನ್ ಅಮೌಂಟ್ ಆಫ್ Rs35 ಆಸ್ ಅನ್ ಇನ್ಸೆಂಟಿವ್ ಫಾರ್ ಎವ್ರಿ ಸರ್ವೈವಿಂಗ್ ಸೀಡ್ಲಿಂಗ್ ಎಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. ನೋಡಿ, ಮೊದಲ ವರ್ಷದ ಕೊನೆಯಲ್ಲಿ ಈಗ 100 ಗಿಡ ತೊಗೊಂಡೋಗಿ ಹಾಕಿರ್ತೀವಿ, ಅದರಲ್ಲಿ ಒಂದು 50 ಉಳಿದಿದ್ವು ಅನ್ಕೊಂಡ್ರೆ ಒಂದೊಂದಕ್ಕೆ 35 ರೂಪಾಯಿ ಕೊಡ್ತಾರಂತೆ. ಪ್ರೋತ್ಸಾಹಧನ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಆಗುತ್ತೆ. 2015 ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ. KAPY ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. 65 ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಬಹಳ ಸಿಂಪಲ್ ಆಗಿ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಸಾಮಾಜಿಕ ನ್ಯಾಯದ ಪ್ರತಿಮೆ ಅಂತ ವಿಶ್ವದ ಅತ್ಯಂತ ಎತ್ತರದ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಆಂಧ್ರ ಪ್ರದೇಶ ಸರ್ಕಾರ ಅನಾವರಣಗೊಳಿಸಿತ್ತು. ಅದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ರು. 66 ಭಾರತದಲ್ಲಿ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯು ಅತ್ಯಂತ ಹಳೆಯ ಶಿಲೆಗಳನ್ನು ಹೊಂದಿದೆ? ಅತ್ಯಂತ ಹಳೆಯ ಶಿಲೆಗಳನ್ನು ಹೊಂದಿರತಕ್ಕಂಥದ್ದು ಪಶ್ಚಿಮ ಘಟ್ಟಗಳ ಧಾರವಾಡ ರೀಜನ್ ಅತ್ಯಂತ ಹಳೆಯ ಶಿಲೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡು ಬಂದಿದ್ದಾವೆ ಅಂತ ಹಿಂದೆ ಕೂಡ ಕೇಳಿದ್ರು. ಸೊ ಧಾರವಾಡ ಪ್ರದೇಶ, ಕರ್ನಾಟಕ, ಧಾರವಾಡ ರೀಜನ್. ರಾಮ್ಸರ್ ಸಮಾವೇಶ ಇದರ ಸಲುವಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ರಾಮ್ಸರ್ ಸಮಾವೇಶ ಅಂದ ತಕ್ಷಣ ವೆಟ್ಲ್ಯಾಂಡ್ಸ್ಗೋಸ್ಕರ, ಜೌಗು ಪ್ರದೇಶಗಳ ಸಂರಕ್ಷಣೆ. ಸೊ ಆಗಾಗ ಕೇಳ್ತಾನೆ ಇರ್ತಾರೆ ಯಾವ ರಾಮ್ಸರ್ ಸೈಟು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ. ಇನ್ನು 68 ಕೆಳಗಿನವುಗಳಲ್ಲಿ ಯಾವುದರ ಮೇಲೆ ಗಾಳಿಯ ವೇಗವು ಅವಲಂಬಿಸಿರುತ್ತದೆ? ಗಾಳಿಯ ವೇಗ, ಸೀಸನ್, ಇನ್ಸುಲೇಷನ್, ಅರ್ಥ್ಸ್ ರೊಟೇಷನ್, ಪ್ರೆಷರ್ ಗ್ರೇಡಿಯಂಟ್ ಅಂದರೆ ಒತ್ತಡದ ವ್ಯತ್ಯಾಸದ ಮೇಲೆ ಗಾಳಿಯ ವೇಗ ಅವಲಂಬನೆ ಆಗಿರುತ್ತದೆ. ಮಾರುತಗಳು ಯಾವಾಗಲೂ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸುತ್ತವೆ. ವಿಂಡ್ ಆಲ್ವೇಸ್ ಬ್ಲೋಸ್ ಫ್ರಮ್ ದ ಹೈ ಪ್ರೆಷರ್ ಟು ದ ಲೋವರ್ ಪ್ರೆಷರ್. ಯಾವಾಗಲ್ಲಿ ಗ್ರೇಡಿಯಂಟ್ ಸ್ಟೀಪ್ ಆದಷ್ಟು ಸೊ ಗಾಳಿಯ ವೇಗ ಜಾಸ್ತಿ ಇರುತ್ತೆ. ಸೊ ಫ್ಲ್ಯಾಟ್ ಆದಷ್ಟು ಗಾಳಿಯ ವೇಗ ಅಷ್ಟೊಂದು ಇರಲ್ಲ ಅಂದಾಗ. ಇಷ್ಟು ಒಟ್ಟಾರೆಯಾಗಿ ಒತ್ತಡದ ವ್ಯತ್ಯಾಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರ್ನಾಟಕ ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿಸಲಾಗಿದೆ ಅಂದರೆ 15 ಸ್ಥಾನ. ಅಂದರೆ 15 ST ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ ಅನ್ನಂಗೆ. ಇನ್ನು ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ ಅವಾಗೆ, ಇದು ಯಾವುದೇ ಎಕ್ಸಾಮ್ ಇರಬೇಕು, ಇಲ್ಲಿ 2 ಹೇಳಿಕೆ ಸರಿ ಇದೆ. ಒಂದು ಎದಲ್ಲಿ ಏನಂದರೆ, ಈಗ 28 ಲೋಕಸಭಾ ಸ್ಥಾನ ಇದೆ ಅಲ್ವ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ 5 ಪರಿಶಿಷ್ಟ ಜಾತಿಗೆ, 2 ಪರಿಶಿಷ್ಟ ವರ್ಗಕ್ಕೆ, 28 MP ಕ್ಷೇತ್ರಗಳು 5-2. ಆದರೆ 224 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 36 SCಸ್ಗೆ 15 STಗೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರಗಳು. ನೆನ್ಪಿಟ್ಟಿರಿ, ಯೂಸ್ ಆಗುತ್ತೆ ಎಲ್ಲಾದರೂ. 70 ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಈಗ ಜಿಯೋಥರ್ಮಲ್ ಎನರ್ಜಿ ಭೂಮಿಯಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಆಳದಲ್ಲಿ ಹೀಟ್ ಜನರೇಟ್ ಆಗ್ತಾ ಇರುತ್ತೆ, ಅದನ್ನ ಮೇಲಕ್ಕೆ ತಂದು ಅದನ್ನು ಎನರ್ಜಿಯಾಗಿ ಬಳಸ್ಕೋಬೇಕು. ಯಾವತ್ತಾದ್ರೂ ಕಡಿಮೆ ಆಗುತ್ತೆ ಹೀಟು, ಜಿಯೋಥರ್ಮಲ್ ಎನರ್ಜಿ ಭೂ ಉಷ್ಣ ಶಕ್ತಿ, ಇಟ್ಸ್ ಎ ರಿನ್ಯೂವಬಲ್, ನವೀಕರಿಸೋದು. ನ್ಯೂಕ್ಲಿಯರ್ ಎನರ್ಜಿ ನೋಡೋಣ ಆಮೇಲೆ. ವಿಂಡ್ ಎನರ್ಜಿ ಗಾಳಿ ಯಾವತ್ತಾದ್ರೂ ಕಮ್ಮಿ ಆಗುತ್ತೆ. ಹೈಡ್ರೋ ಎನರ್ಜಿ ಜಲಶಕ್ತಿ, ಇದು ಅಷ್ಟೇ. ಮಳೆ ಬಂದರೆ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹಣೆ ಮಾಡ್ಕೋಬೋದು, ಅಥವಾ ಜಲಪಾತಗಳಲ್ಲಿ ನೀರು ಹರಿಯುತ್ತೆ, ಅದನ್ನು ನಾವು ವಿದ್ಯುತ್ ನವೀಕರಿಸಬಹುದಾದ ಶಕ್ತಿ ಆಯಿತು. ಆದರೆ ಪರಮಾಣು ಶಕ್ತಿ ಅದೊಂದು ನಾನ್ ರಿನ್ಯೂವಬಲ್, ನಾನ್ ರಿನ್ಯೂವಬಲ್. ನವೀಕರಿಸಬಹುದಾದ, ನವೀಕರಿಸಲಾಗದ, ನೀವೇ ಅರ್ಥ ಮಾಡ್ಕೊಂಡ್ರಿ. ಮೊನ್ನೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೇಪರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸೋರ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ ಅಂತ ಕೇಳಿದ್ರು. ನವೀಕರಿಸಬಹುದಾದ, ನ್ಯಾಚುರಲ್ ಗ್ಯಾಸ್ ಅಲ್ಲ, ಫಾಸಿಲ್ ಫ್ಯೂಯಲ್ ಅಲ್ಲ, ಕೋಲ್ ಅಲ್ಲ, ಸನ್. 71 ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದರಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಇದೆ? ಕೈಗಾದಲ್ಲಿದೆ.
ಕೈಗಾದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಇದೆ. ಇತ್ತೀಚೆಗೆ 5-6ನೇ ಘಟಕ 2030ಕ್ಕೆ ಪೂರ್ಣವಾಗಲಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಅದರ ಜೊತೆಗೆ ಭಾರತದಲ್ಲಿನ ಪರಮಾಣು ವಿದ್ಯುತ್ ಸ್ಥಾವರಗಳು ಅಂತ 588ನೇ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಕೈಗಾ ಕೂಡ ಒಂದಾಗಿದೆ. ಸೊ ಕರ್ನಾಟಕದಲ್ಲಿರ್ತಕ್ಕಂಥದ್ದು. 72 ಬುದ್ಧನ ಜೀವನದಲ್ಲಿನ ಈ ಕೆಳಗಿನ ಘಟನೆಗಳು ಮತ್ತು ಅವು ನಡೆದ ಸ್ಥಳಗಳನ್ನು ಹೊಂದಿಸಿ. ಜನ್ಮಸ್ಥಳ ಲುಂಬಿನಿ, ಜ್ಞಾನೋದಯವಾದ ಸ್ಥಳ ಬೋಧಗಯ, ಅಂದರೆ ಎಗೆ 2, ಬಿಗೆ 3, ಇನ್ನು ಉಳಿದಿದ್ದು ಧರ್ಮೋಪದೇಶ ಮೊದಲ ಬಾರಿಗೆ ನೀಡಿದ್ದು ಸಾರನಾಥದಲ್ಲಿ, ಸಿಗೆ 1, ಎಗೆ 2, ಬಿಗೆ 3, ಸಿಗೆ 1, ಡಿ ಆಪ್ಷನ್. ಇದ್ರ ಬಗ್ಗೆ ಕ್ಲಾಸ್ 165 ಹೊಸ ಧರ್ಮಗಳ ಉದಯ ಅಂತ ಬೌದ್ಧ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಇವೆಲ್ಲವನ್ನು ಕೂಡ ವಿತ್ ಇಮೇಜಸ್ ತೋರಿಸಿದ್ದೀನಿ. ಸೊ ಎಲ್ಲಿ ಬಿಹಾರದ ಗಯಾ ಜಿಲ್ಲೆಯ ಬೋಧಗಯಾದಲ್ಲಿ ಗೌತಮ ಬುದ್ಧನಿಗೆ ಜ್ಞಾನೋದಯವಾಯಿತು ಅಂತ. ಬೆಟ್ಟ ಹತ್ತುವ ವ್ಯಕ್ತಿಯು ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ? ಸೊ ಇನ್ಕ್ರೀಸ್ ದ ಸ್ಟೆಬಿಲಿಟಿ, ಸ್ಥಿರತೆಯನ್ನು ಹೆಚ್ಚಿಸುವುದಕ್ಕೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ಆಗಿರ್ತಾರೆ, ವೈಸ್ ಪ್ರೆಸಿಡೆಂಟ್. ಇಲ್ಲಿ ಉಪಾಧ್ಯಕ್ಷರಲ್ಲ, ಉಪರಾಷ್ಟ್ರಪತಿಗಳನ್ನು ಬರಬೇಕು. ಸೊ ನಿನ್ನೆ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಬಹಳ ಸುದ್ದಿಯಲ್ಲಿದ್ದಾರೆ, ಸೊ ನೆನಪಿರಲಿ. ಭಾರತದ ಪ್ರಧಾನಮಂತ್ರಿಗಳು ಪ್ರಾರಂಭಿಸಿದ ಲೈಫ್ ಮೂವ್ಮೆಂಟ್ನಲ್ಲಿ ಲೈಫ್ ಎಂದರೆ ಏನು? ಲೈಫ್ ಮೂವ್ಮೆಂಟಲ್ಲಿ ಲೈಫ್ ಅಂದರೆ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್. ಇದ್ರ ಬಗ್ಗೆ ನಾವು ಎಕನಾಮಿಕ್ ಸರ್ವೆದಲ್ಲಿ, ಭಾರತದ ಎಕನಾಮಿಕ್ ಸರ್ವೆದಲ್ಲಿ ಅಥವಾ ನಮ್ಮ ಕರ್ನಾಟಕದ ಎಕನಾಮಿಕ್ ಸರ್ವೆದಲ್ಲಿ ಮಿಷನ್ ಲೈಫ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಸಾಕಷ್ಟು ಬಾರಿ. ಲೈಫ್ ಅಂದರೆ ನಾವೀಗ ಪ್ರೋ ಎನ್ವಿರಾನ್ಮೆಂಟ್ ಜೀವನವನ್ನು ಮಾಡಬೇಕು, ಎನ್ವಿರಾನ್ಮೆಂಟ್ಗೆ ಅನುಕೂಲಕರ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ಅದನ್ನೇ ಲೈಫ್, ಮಿಷನ್ ಲೈಫ್ ಅಥವಾ ಲೈಫ್ ಫಾರ್ ಎನ್ವಿರಾನ್ಮೆಂಟ್. ವೇಸ್ಟ್ ರೆಡ್ಯೂಸ್ ಮಾಡಬೇಕು, ಎನರ್ಜಿ ಸೇವ್ ಮಾಡಬೇಕು, ವಾಟರ್ ಸೇವ್ ಮಾಡಬೇಕು ಅಲ್ವಾ. ಸೊ ಹೀಗೆ ಇವೆಲ್ಲವೂ ಕೂಡ ಲೈಫ್ ಥೀಮ್ಸನ್ನು ಬಳಸ್ಕೊಂಡು ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಥವಾ ಮಿಷನ್ ಲೈಫ್. ಇದರ PDF ಕೊಡ್ತೀನಲ್ವ, ಅವಾಗ ಇನ್ನಷ್ಟು ಓದ್ಕೊಳ್ರಿ. ಮೊನ್ನೆ ಭಾರತದ ಆರ್ಥಿಕ ಸಮೀಕ್ಷೆ 2025 ಪಾರ್ಟ್ 10 ಕೂಡ ಕ್ಲೈಮೇಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಡಾಪ್ಟೇಷನ್ ಮ್ಯಾಟರ್ಸ್ ಅಂತಕ್ಕಂತಹ ಒಂದು ಚಾಪ್ಟರಲ್ಲಿ ಸೊ ಮಿಷನ್ ಲೈಫ್ ಬಗ್ಗೆ ಮಾತಾಡಿದ್ದೀವಿ. ಲೈಫ್ ಮಿಷನ್ ಅಥವಾ ಲೈಫ್ ಮಿಷನ್ ಯಾವಾಗ ತಂದರು, ಏನು, ಅದರ ಉದ್ದೇಶ ಏನು ಅಂತ. 76 ನೆನಪಿನ ದೋಣಿಯಲ್ಲಿ ಎಂಬುದು ಯಾವ ಪ್ರಸಿದ್ಧ ಕವಿಯ ಆತ್ಮಚರಿತ್ರೆ? ಕುವೆಂಪುರವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ. 77 ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶದ 29ನೇ ಪಕ್ಷಗಳ ಸಮ್ಮೇಳನ ಎಲ್ಲಿ ನಡೆಯಿತು? ಅಥವಾ 29 ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್, COP 29 ಎಲ್ಲಿ ನಡೀತು ಅಂದರೆ ಅಜರ್ಬೈಜಾನ್ನ ರಾಜಧಾನಿ ಬಾಕೂದಲ್ಲಿ ನಡೀತು. ಅದ್ರ ಬಗ್ಗೆ ನಾವು ಸಪ್ರೇಟ್ ವಿಡಿಯೋ ಮಾತಾಡಿದ್ವಿ. 702 ಕ್ಲಾಸ್, COP 29 ಬಾಕು ಅಜರ್ಬೈಜಾನ್ ಅಂತ. ಸೊ ಸಿಂಪಲ್ ಆಗಿತ್ತು. ಸೊ 12th ಪಾಸ್ ಆದ ಲೆವೆಲ್ಗೆ ಇತ್ತು. COP 29 ಅಜರ್ಬೈಜಾನ್ನ ಬಾಕುದಲ್ಲಿ, COP 28 UAEನ ದುಬೈಯಲ್ಲಿ ನಡೆದಿತ್ತು. ಅಥವಾ ಮುಂದಿಂದ ಎಲ್ಲಿ ನಡೀತು ಅಂದರೆ ಬ್ರಾಜಿಲ್ನ ಬಾಲೆಮಲ್ಲಿ ನಡೆಯುತ್ತೆ COP 30. ಓಕೆ, ಸೊ ಈ ಥರ ಹಿಂದೆ ಮುಂದೆ ಕೇಳ್ತಾರೆ, ಅಥವಾ ಇವಾಗ ಎಲ್ಲಿ ನಡೀತು ಅಂತ ಕೇಳ್ತಾರೆ. 78 ಕೆಳಗಿನವುಗಳಲ್ಲಿ ಯಾವುದು ಮಳೆಯ ರೂಪವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಾರ್ಮ್ ಆಫ್ ಪ್ರಿಸಿಪಿಟೇಷನ್. ಅಂದರೆ ಈಗ ಸ್ನೋಫಾಲು, ರೈನ್ಫಾಲು, ಹೇಲು ಅಂದರೆ ಆಲಿಕಲ್ಲು ಮಳೆ, ಸೊ ಇದೆಲ್ಲವೂ ಮಳೆಯ ಒಂದು ರೂಪವಾದರೆ ಫಾಗ್ ಅಂತಕ್ಕಂಥದ್ದು ಮಳೆಯ ರೂಪವಲ್ಲ. ಯಾಕಂದರೆ ಫಾಗ್ ಈಸ್ ಮೇಡ್ ಅಪ್ ಆಫ್ ಟಿನಿ ವಾಟರ್ ಡ್ರಾಪ್ಲೆಟ್ಸ್ ಆರ್ ಐಸ್ ಕ್ರಿಸ್ಟಲ್ ಸಸ್ಪೆಂಡೆಡ್ ಇನ್ ದ ಏರ್ ನಿಯರ್ ದ ಅರ್ತ್ ಸರ್ಫೇಸ್, ನಾಟ್ ಫ್ರಮ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರಿಂದ ರೈನ್ಫಾಲ್ ಆಗುತ್ತೆ, ಸ್ನೋಫಾಲ್ ಆಗುತ್ತೆ, ಏಲ್ ಅಥವಾ ನಾವೇನಂತೀವಿ ಆಲಿಕಲ್ಲು ಅಥವಾ ಆ ಒಂದು ಕ್ಲೌಡ್ನ ಒಂದು ಪಾರ್ಟ್ಸ್ ಬೀಳ್ತವೆ. ಆದರೆ ಫಾಗ್ ಅಂತಕ್ಕಂಥದ್ದು ನಮ್ಮ ಅರ್ತ್ ಸರ್ಫೇಸಲ್ಲೇ ಆಗ್ತಕ್ಕಂಥದ್ದು. ಹಾಗಾಗಿ ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದ ಪ್ರಿಸಿಪಿಟೇಷನ್. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ಮೀಥೇನ್ ನೀರಿನ ಆವಿ ಅಥವಾ ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್. ಅಂದರೆ ನೈಟ್ರೋಜನ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಅಲ್ವಾ, ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್. ಹಾಗಾದರೆ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು? ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್. ಅದರ ಎಫೆಕ್ಟ್ ಎಷ್ಟೆಷ್ಟು ಅಂತ ನೋಡಿದ್ವಿ. ಜೊತೆಗೆ
ಇದ್ರ ಬಗ್ಗೆ ನಾವು ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ಪ್ಯಾರಿಸ್ ಅಗ್ರಿಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ, ದೋಹಾ ಅಮೆಂಡ್ಮೆಂಟ್ ಯಾವುದು, ಬಾಲಿ ಸಮಿತ ಅಂದ್ರೆ ಏನು, ಕ್ಯೂಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ, ಒಟ್ಟಾರೆಯಾಗಿ ಗ್ರೀನ್ ಹೌಸ್ ಗ್ಯಾಸಸ್ಸು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೂರೋ ಕಾರ್ಬನ್ಸ್, ಪರ್ಫ್ಲೂರೋ ಕಾರ್ಬನ್, ಸಲ್ಫರ್ ಎಕ್ಸಾಫ್ಲೋರೈಡ್ ಜೊತೆಗೆ ಇನ್ನೊಂದನ್ನು ಸೇರಿಸ್ತಾರೆ ನೈಟ್ರೋಜನ್ ಟ್ರೈಫ್ಲೂರೈಡ್ ಅಂತ ಕ್ಯೂಟೋ ಪ್ರೋಟೋಕಾಲ್ಗೆ ಅಮೆಂಡ್ಮೆಂಟ್ ತರ್ತಾರೆ, ದೋಹಾ ತಿದ್ದುಪಡಿ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲವನ್ನು ನೆನಪಿಟ್ಟಿರಬೇಕು. ಇನ್ನು ಮಾನವರು ಮೊದಲು ಬಳಸಿದ ಲೋಹ ಯಾವುದು? ಕಂಚು ಅಲ್ಲ, ತಾಮ್ರ, ಕಾಪರ್. ರೈಟ್, ಕಂಚಲ್ಲ, ಕಾಪರ್. ಕಾಪರ್ ಇಸ್ ಅ ಫಸ್ಟ್ ಮೆಟಲ್ ಯೂಸ್ಡ್ ಬೈ ದ ಹ್ಯೂಮನ್ಸ್. ಮೋಸ್ಟ್ಲಿ ಹಿಸ್ಟ್ರಿಲಿ ಓದಿರಬೇಕು. ಇನ್ನು ಬಯೋನಿಕ್ಸ್ ಅಂದರೆ ಏನು? ಬಯೋನಿಕ್ಸ್ ಅಂದರೆ ಅಪ್ಲಿಕೇಶನ್ ಆಫ್ ದ ನಾಲೆಜ್ ಆಫ್ ದ ಬಯೋಲಾಜಿಕಲ್ ಸಿಸ್ಟಮ್ಸ್ ಟು ಡೆವಲಪ್ ಡಿವೈಸಸ್ ಆರ್ ಆರ್ಟಿಫಿಷಿಯಲ್ ಸಿಸ್ಟಮ್ಸ್. ಕೃತಕ ವ್ಯವಸ್ಥೆಗಳನ್ನು, ಸಾಧನಗಳನ್ನು ಅಭಿವೃದ್ಧಿಪಡಿಸಲು ಜೈವಿಕ ವ್ಯವಸ್ಥೆಗಳ ಬಗ್ಗೆ ಜ್ಞಾನದ ಅನ್ವಯವನ್ನು ಬಯೋನಿಕ್ಸ್ ಅಂತ ಕರೀತಾರಂತೆ. ಪಂಚಾಯತ್ ಮತ್ತು ಪುರಸಭೆಗಳಿಗೆ ಯಾರು ಚುನಾವಣೆ ನಡೆಸ್ತಾರೆ? ರಾಜ್ಯ ಚುನಾವಣಾ ಆಯೋಗ. ನಿನ್ನೆ ಕರೆಂಟ್ ಅಫೇರ್ಸಲ್ಲಿ ಮಾತಾಡ್ತಾ ಇದ್ವಿ. ರಾಜ್ಯ ಚುನಾವಣಾ ಆಯೋಗದ ನೂತನ ರಾಜ್ಯ ಚುನಾವಣಾ ಆಯೋಗದ ಚೀಫ್ ಎಲೆಕ್ಟೋರಲ್ ಆಫೀಸರ್ ಆಗಿ ವಿ ಅನ್ಬುಕುಮಾರ್ ಅವರನ್ನು, ಮುಖ್ಯ ಚುನಾವಣಾಧಿಕಾರಿಯಾಗಿ ವಿ ಅನ್ಬುಕುಮಾರ್ ಅವರನ್ನು ನೇಮಕ ಮಾಡಿದೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ನೆಕ್ಸ್ಟು, ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ? 5 ಇದ್ದಾವೆ. ವೆರಿ ಈಸಿ, ಓದಿರ್ತೀರ. ಅದರಲ್ಲೂ ಫಾರೆಸ್ಟರ್ ಎಕ್ಸಾಮ್ಗೆ ಓದ್ತಾ ಇದ್ದೀರ ಅಂದರೆ ಗೊತ್ತಿರುತ್ತೆ. ಸೊ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, 5 ಟೈಗರ್ ರಿಸರ್ವ್ಸ್ ಇದ್ದಾವೆ. ಯಾವ್ಯಾವು? ಬಂಡೀಪುರ, ಭದ್ರಾ, ನಾಗರಹೊಳೆ, ಕಾಳಿ, BRT. ಇನ್ನು 6ನೇದು ಒಂದು ಬ್ಯಾಲೆನ್ಸ್ ಇದೆ. ಈಗ ಮೊನ್ನೆ ಮಲೆ ಮಹದೇಶ್ವರದಲ್ಲಿ ಹುಲಿಗಳೇನು ಸಾವನ್ನಪ್ಪಿದೆವು, ಈಗ ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಎಚ್ಚೆತ್ಕೊಳ್ತಾ ಇದೆ, ಇಲ್ಲ ಮಲೆ ಮಹದೇಶ್ವರ ಕೂಡ ಟೈಗರ್ ರಿಸರ್ವ್ ಮಾಡಬೇಕಂತ ಪೆಂಡಿಂಗಲ್ಲಿ ಇಟ್ಕೊಂಡು ಕುಂತಿದ್ದಾರೆ. ಸೊ ಮೋಸ್ಟ್ಲಿ ಇದು ಆದರೂ ಆಗ್ಬೋದು ಆದಷ್ಟು ಶೀಘ್ರದಲ್ಲಿ. ವಿಷಪ್ರಾಶನದಿಂದ ಹುಲಿಗಳ ಸಾವು ಅಂತ ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಿ. ಒಲಿಂಪಿಕ್ ಚಿಹ್ನೆಯು ಎಷ್ಟು ಉಂಗುರಗಳು? 5 ಉಂಗುರಗಳು. ಸೊ ಒಲಿಂಪಿಕ್ಸ್ ಬಗ್ಗೆ ಕೂಡ ಸಪ್ರೇಟ್ ಡಿಸ್ಕಷನ್ ಮಾಡಬೇಕಾದ್ರೆ ಮೊನ್ನೆ ಪ್ಯಾರಿಸ್ ಒಲಿಂಪಿಕ್ಸ್ 5 ಉಂಗುರಗಳು ಇದ್ದಾವೆ. ಯುರೋಪ್, ಆಫ್ರಿಕಾ, ಅಮೆರಿಕಾ, ಏಷ್ಯಾ, ಓಷಾನಿಯಾ. ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು. ಬ್ಲೂ, ಯೆಲ್ಲೋ, ಬ್ಲ್ಯಾಕ್, ಗ್ರೀನ್, ರೆಡ್. ಸೂರ್ಯನಲ್ಲಿ ಶಕ್ತಿ ಉತ್ಪತ್ತಿಯಾಗುವ ಪ್ರಕ್ರಿಯೆ, ದ ಪ್ರೋಸೆಸ್ ಬೈ ವಿಚ್ ಎನರ್ಜಿ ಇಸ್ ಜನರೇಟೆಡ್ ಇನ್ ದ ಸನ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ನ 2 ಐಸೋಟೋಪ್ಸ್ ಆಗಿರ್ತಕ್ಕಂಥ ಟ್ರಿಟಿಯಂ ಮತ್ತು ಡ್ಯೂಟೇರಿಯಂ ಸೇರಿ ಫ್ಯೂಷನ್ ಆಗಿ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತವೆ. ಆ ಸಂದರ್ಭದಲ್ಲಿ ಎನರ್ಜಿ ಉತ್ಪಾದನೆ ಆಗುತ್ತೆ. ಇದನ್ನು ಸೂರ್ಯನಲ್ಲಿ ಏನು ಈ ಕಂಟಿನ್ಯೂಸ್ ಪ್ರೋಸೆಸ್ ಆಗುತ್ತೆ, ಅದು ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್ನಿಂದ ಆಗ್ತಕ್ಕಂಥದ್ದು. ಇನ್ನು ಸಂವಿಧಾನದ ಯಾವ ವಿಧಿಯು ನೈಸರ್ಗಿಕ ಪರಿಸರದ ರಕ್ಷಣೆಯನ್ನು ನಾಗರಿಕರ ಮೂಲ ಕರ್ತವ್ಯವೆಂದು ಪರಿಗಣಿಸುತ್ತದೆ? Which article of the Constitution makes a protection of natural environment a fundamental duty of citizens? Article 51AG. Article 51AG. Article 51A ಏನು ಫಂಡಮೆಂಟಲ್ ಡ್ಯೂಟೀಸ್ ಹೇಳ್ತಾ ಹೋಗುತ್ತೆ. ABCDEFG to protect the improve the natural environment including forests, lakes, rivers, wildlife. Okay. 87 ಹವಾಮಾನ ಪ್ರಕಾರಗಳನ್ನು ಪ್ರಾಥಮಿಕವಾಗಿ ಇದರ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಕ್ಲೈಮೇಟ್ ಟೈಪ್ಸ್ ಆರ್ ಪ್ರೈಮರಿಲಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್ ಅಂಡ್ ಪ್ರಿಸಿಪಿಟೇಷನ್ ಪ್ಯಾಟರ್ನ್ಸ್. ಟೆಂಪರೇಚರ್ ಅಂಡ್ ಪ್ರಿಸಿಪಿಟೇಷನ್ ಪ್ಯಾಟರ್ನ್ಸ್, ಕೋಪನ್ ಕ್ಲೈಮೇಟ್ ಕ್ಲಾಸಿಫಿಕೇಶನ್ ಅಂತ ಕೇಳಿರ್ತೀರಿ. 88 ಸನ್ನತಿ ಸ್ತೂಪ ಎಲ್ಲಿದೆ? ಕಲಬುರಗಿಯಲ್ಲಿದೆ. ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾತಾಡಬೇಕಾದ್ರೆ ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲೂ ಕೂಡ ಇದ್ದಾವೆ ಅಂತ ಹೇಳಿದ್ವಿ. ಇನ್ನು ಬೇರೆ ಬೇರೆ ಎಲ್ಲಿದ್ದಾವೆ ಹಿಸ್ಟ್ರಿ ಕ್ಲಾಸ್ ನಂಬರ್ 167 ಗೊತ್ತಾಗುತ್ತೆ. ಕಲಬುರಗಿ ಜಿಲ್ಲೆಯ ಸನ್ನತಿ ನೋಡಿ, ಸನ್ನತಿಯ ಅಶೋಕನ ಶಿಲಾಶಾಸನ. 89 ಹಸಿರು ಕ್ರೆಡಿಟ್ ನಿಯಮಗಳು 2023 ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ರೂಪಿಸಲಾಗಿದೆ? ಗ್ರೀನ್ ಕ್ರೆಡಿಟ್ ರೂಲ್ಸ್ 2023 have been framed under which of the following acts? The Environmental Protection Act 1986. So the Green Credit Rules 2023 have been notified
ಆನ್ 12th October 2023 ಅಂಡರ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986. 90 ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಧಾನವಾಗಿ ಕಾಲೋಚಿತ ಗಾಳಿಯಾಗಿದೆ? ಫಾಲೋಯಿಂಗ್ ಆರ್ ದ ಪ್ರಿಡಾಮಿನೆಂಟ್ಲಿ ಸೀಸನಲ್ ವಿಂಡ್. ಸೈಕ್ಲೋನಿಕ್, ಮಾನ್ಸೂನ್, ಪ್ರಿವೇಲಿಂಗ್, ಡಿಸೆಂಡಿಂಗ್. ಅಂದರೆ ಮಾನ್ಸೂನ್ ವಿಂಡ್ಸು ಸೀಸನಲ್ ವಿಂಡ್ಸ್ ಆಗುತ್ತೆ. ನಮ್ಮ ದೇಶಕ್ಕೆ ಮಳೆಯನ್ನು ತರ್ತಕ್ಕಂತಹ ಮಾನ್ಸೂನ್ ವಿಂಡ್ಸು ಒಂದು ಸೀಸನಲ್ ವಿಂಡ್ಸ್ ಆಗುತ್ತೆ. ಈಗ ನಮ್ಮಲ್ಲಿ ಏನು ಹೆಚ್ಚಿಗೆ ಮಳೆ ಆಗ್ತಾ ಇದೆ ಅದಕ್ಕೆ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳೇ ಕಾರಣವಾಗಿದ್ದಾವೆ. 91 DGPS ಸಮೀಕ್ಷೆಯಲ್ಲಿ DGPS ಅಂದರೆ ಡಿಫರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, DGPS. ಅದೇ GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮು, DGPS ಅಂದರೆ ಡಿಫರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಆಗುತ್ತೆ. 92 ಬೇಲೂರಿನಲ್ಲಿರುವ ಚೆನ್ನಕೇಶವ ದೇವಾಲಯವು ಯಾವ ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆಯಾಗಿದೆ? ಬೇಲೂರಿನ ಚೆನ್ನಕೇಶವ ದೇವಾಲಯ ಯಾವ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ? ಹೊಯ್ಸಳ ವಾಸ್ತುಶಿಲ್ಪಕ್ಕೆ. ಇಲ್ಲಿ ಕೇವಲ ಅದರ ವಿಶೇಷತೆ ಹೊಯ್ಸಳರ ವಾಸ್ತುಶಿಲ್ಪ ಬೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಸೇರಿಸಿ ಹೊಯ್ಸಳ ಶೈಲಿ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸ್ತಾರೆ. ನೀವು ನಮ್ಮ ಬೇಲೂರು ಹಳೆಬೀಡಿನಲ್ಲಿರ್ತಕ್ಕಂಥ ದೇವಾಲಯಗಳನ್ನು ನೋಡ್ಬೋದು. ನಕ್ಷತ್ರಾಕಾರದ ತಳಪಾಯ ಇರುತ್ತೆ, ಅದೊಂದು ವಿಶೇಷತೆ. ನಕ್ಷತ್ರಾಕಾರದ ತಳಪಾಯ. ಓಕೆ, ಅದೇ ರೀತಿಯಾಗಿ ಮತ್ತಷ್ಟು ವಿಶೇಷತೆಗಳಿದ್ದಾವೆ. ಎಷ್ಟು ಅಡಿ ಎತ್ತರ ಇರುತ್ತೆ ಅದೆಲ್ಲವೂ ನೋಡ್ಕೊಳ್ಳಿ. ಸಾರ್ವಜನಿಕ ಹಣದ ರಕ್ಷಕ, ದ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್, CAG, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಇತ್ತೀಚೆಗೆ ಸಂಜಯ್ ಮೂರ್ತಿರವರು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅವ್ರ ಬಗ್ಗೆ ಮಾತಾಡಿದ್ವಿ. ಕೆ ಸಂಜಯ್ ಮೂರ್ತಿರವರು 15ನೇ ಭಾರತದ CAG, ಆರ್ಟಿಕಲ್ 148 ನೆನಪಿರಲಿ, ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸ್ ಆಫ್ ಇಂಡಿಯಾ. 94 the Institute of Wood Science and Technology, IWST, under the ICFR is located at Institute of Wood Science and Technology. ಎಲ್ಲಿದೆ? ನಮ್ಮ ಬೆಂಗಳೂರಲ್ಲಿದೆ. ನೋಡಿರ್ಬೋದು ನೀವು. ಮೋಸ್ಟ್ಲಿ ಆ ಮಲ್ಲೇಶ್ವರಂ 18th ಕ್ರಾಸ್ CET ಬೋರ್ಡ್ ಇದೆ ಅಲ್ವಾ, PU ಬೋರ್ಡ್ನ ಆ ಭಾಗದಲ್ಲಿ, ಅಲ್ಲೇ ಮೋಸ್ಟ್ಲಿ ಅಪೋಸಿಟೇ ಇರಬೇಕು. ಓಕೆ, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, IWST. ಇನ್ನು NTCA ಪ್ರಾರಂಭಿಸಿದ M-Stripe ವ್ಯವಸ್ಥೆ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಥವಾ ಸತ್ಯ? ಯಾವ ಹೇಳಿಕೆ ಸತ್ಯವಾಗಿದೆ? ತಪ್ಪಾಗಿದೆ ಅಲ್ಲ, ಸತ್ಯವಾಗಿದೆ. M-Stripe ಎಂದರೆ ಸ್ಟ್ಯಾಂಡ್ಸ್ ಫಾರ್ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಆ್ಯಂಡ್ ಎಕಲಾಜಿಕಲ್ ಸ್ಟಾಟಸ್. ಇಟ್ ವಾಸ್ ಕ್ರಿಯೇಟೆಡ್ ಟು ಹೆಲ್ಪ್ ವೈಲ್ಡ್ ಲೈಫ್ ಮ್ಯಾನೇಜರ್ಸ್ ಟು ಕಂಡಕ್ಟ್ ಎಫಿಷಿಯಂಟ್ ಪ್ಯಾಟ್ರೋಲ್ಸ್. ಎರಡೂ ಕೂಡ ಸರಿಯಾಗಿದ್ದಾವೆ. M-Stripes ಅಂದರೆ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಆ್ಯಂಡ್ ಎಕಲಾಜಿಕಲ್ ಸ್ಟಾಟಸ್. ಇದನ್ನು ನಾವು ಹುಲಿ ಯೋಜನೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ M-Stripes ಅಂದರೆ ಏನು ಅಂತ ಡಿಸ್ಕಷನ್ ಮಾಡಿದ್ವಿ. 96 ಭಾರತ ಸಂವಿಧಾನದ 79ನೇ ವಿಧಿಯ ಪ್ರಕಾರ ಒಕ್ಕೂಟದ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಪಾರ್ಲಿಮೆಂಟ್ ಫಾರ್ ದ ಯೂನಿಯನ್ ಶಲ್ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟು, ರಾಜ್ಯಸಭಾ, ಲೋಕಸಭಾ ಅಂದ್ರೇ ನಮ್ಮ ಪಾರ್ಲಿಮೆಂಟ್ ಅಂತೀವಿ. ಹಾಗಾಗಿ 3 ಸರಿ, ಆಲ್ ಆಫ್ ದಿ ಅಬೌವ್. ಓಕೆ, ಹರಪ್ಪ ನಾಗರಿಕತೆಗೆ ಸೇರಿದ ಗ್ರೇಟ್ ಬಾತ್ ಎಲ್ಲಿ ಕಂಡು ಬರುತ್ತೆ? ಮೊಹೆಂಜೊದಾರೋ, ರೋಪಾರ್, ಕಾಲಿಬಂಗನ್, ಹರಪ್ಪ ಅಂದರೆ ಮೊಹೆಂಜೊದಾರದಲ್ಲಿ ದ ಗ್ರೇಟ್ ಬಾತ್ ಅಂತ ಏನು ಕರಿತೀವಿ ಅದು ಕಂಡು ಬರುತ್ತದೆ. ಇದನ್ನು ಕ್ಲಾಸ್ ನಂಬರ್ 147 ಸಿಂಧು ನಾಗರಿಕತೆ ಬಗ್ಗೆ ಇತಿಹಾಸದಲ್ಲಿ ಓದಬೇಕಾದ್ರೆ ಈ ಗ್ರೇಟ್ ಬಾತ್ ಅಂತಕ್ಕಂಥದ್ದು. ಸೊ ನೋಡಿ, ಗ್ರೇಟ್ ಬಾತ್, ಮೊಹೆಂಜೊದಾರದ ಅವಶೇಷಗಳು, ಮುಂಭಾಗದಲ್ಲಿ ಸ್ನಾನ ಕೊಳ ಇದೆ, ಹಿನ್ನೆಲೆಯಲ್ಲಿ ಬೌದ್ಧ ಸ್ತೂಪವನ್ನು ಕಾಣಬಹುದು. ಸೊ ಇದು ಸ್ನಾನದ ಕೊಳ. ಇದನ್ನು ಇತಿಹಾಸದ ಪಾಠದಲ್ಲಿ ಡಿಸ್ಕಷನ್ ಮಾಡಿದ್ವಿ. 98 ಈ ಕೆಳಗಿನ ಯಾವ ಸಂಸ್ಥೆಯು ದೇಶದಲ್ಲಿ ಅರಣ್ಯ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ಮೌಲ್ಯಮಾಪನ ನಡೆಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಕಂಡಕ್ಟ್ ಸರ್ವೆ ಅಂಡ್ ಅಸೆಸ್ಮೆಂಟ್ ಆಫ್ ದ ಫಾರೆಸ್ಟ್ ರಿಸೋರ್ಸಸ್ ಇನ್ ದ ಕಂಟ್ರಿ? ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಇವರು ಒಂದು ರಿಪೋರ್ಟು ಕೂಡ ಕೊಡ್ತಾರೆ, ISFR ರಿಪೋರ್ಟ್ ಅಂತ ಕರಿತೀವಿ, ಭಾರತದಲ್ಲಿನ ಅರಣ್ಯಗಳ ಸ್ಥಿತಿಗತಿ ವರದಿ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್. ಇತ್ತೀಚೆಗೆ 2023 ರಿಪೋರ್ಟನ್ನು 2024ರಲ್ಲಿ ರಿಲೀಸ್ ಮಾಡಿದ್ರು. ಕ್ಲಾಸ್ ನಂಬರ್ 703ರಲ್ಲಿ ಸಪ್ರೇಟಾಗಿ ಡಿಸ್ಕಷನ್ ಮಾಡಿದ್ವಿ. ನೀವು ಬೀಟ್ ಫಾರೆಸ್ಟರು 12th ಮೇಲೆ ಆಗಿರೋದ್ರಿಂದ ಇದ್ರ ಬಗ್ಗೆ ಭಾಳ ಪ್ರಶ್ನೆ ಬಂದಿಲ್ಲ. ಆದರೆ ಏನಾದರೂ ಈ RFO ಎಕ್ಸಾಮು ಅಥವಾ IFS ಎಕ್ಸಾಮ್ ನಡೀತಲ್ಲ ಅಂಥದ್ರಲ್ಲಿ ಇವು ಭಾಳ ಬರ್ತವೆ. ನೆನ್ಪಿಟ್ಕೊಂಡಿರಿ, ಯಾರಾದರೂ ಇನ್ನೂ ದೊಡ್ಡ ಲೆವೆಲ್ ಎಕ್ಸಾಮ್ ಪ್ರಿಪೇರ್ ಆಗಿದ್ದರೆ ಈ ರಿಪೋರ್ಟ್ಗಳನ್ನು ಓದಬೇಕು, ನಿಮಗೆ ಭಾಳ ಇಂಪಾರ್ಟೆಂಟ್.
99 ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆಯ ಉದಾಹರಣೆಯಾಗಿದೆ? ಫಿಸಿಕಲ್ ಚೇಂಜ್ ಅಂದರೆ ಜನರಲ್ ಆಗಿ ಆ ಚೇಂಜ್ ಮಾಡಿರೋದು ಮತ್ತೆ ವಾಪಸ್ ತರ್ಬೋದು. ಈಗ ಕೋಲ್ ಬರ್ನ್ ಮಾಡಿದ್ರೆ ಮತ್ತೆ ವಾಪಸ್ ತರೋಕ್ಕಾಗುತ್ತಾ? ಅಥವಾ ಕೆನೆ ಉಳಿಯಾಗುವಿಕೆ ವಾಪಸ್ ಮಾಡೋಕ್ಕಾಗುತ್ತಾ? ಕಬ್ಬಿಣ ಒಂದ್ಸಲ ತುಕ್ಕಿಡಿದ್ರೆ ಮತ್ತೆ ಇನ್ನೊಂದ್ಸಲ ಕಬ್ಬಿಣ ಮಾಡೋಕ್ಕಾಗುತ್ತಾ? ನೀರು ಘನೀಕರಣ ಆದರೆ ಅದನ್ನು ಮತ್ತೆ ವಾಟರ್ ಆಗಿ ಕನ್ವರ್ಟ್ ಮಾಡ್ಬೋದಾ? ಮಾಡ್ಬೋದು. ಸೊ ಫ್ರೀಜಿಂಗ್ ವಾಟರ್ ಫಿಸಿಕಲ್ ಚೇಂಜ್ ಆಗುತ್ತೆ, ನಾಟ್ ಎ ಕೆಮಿಕಲ್ ಚೇಂಜ್. ಇನ್ನು 100ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ? ಯಕ್ಷಗಾನ ಕರ್ನಾಟಕ ರಾಜ್ಯದ ಜನಪ್ರಿಯ ಕಲಾ ಪ್ರಕಾರ ಹೌದು. ಒಂದು ವಿಶಿಷ್ಟ ಯಕ್ಷಗಾನ ಪ್ರದರ್ಶನವು ಮುಮ್ಮೇಳ ಹಿಮ್ಮೇಳ ಎಂಬ 2 ತಂಡಗಳನ್ನು ಒಳಗೊಂಡಿದೆ ಅಂದರೆ ಹೌದು. ಮುಮ್ಮೇಳ ಹಿಮ್ಮೇಳ ಅಂತ ಇರ್ತಾವಂತೆ. ಇದ್ರ ಬಗ್ಗೆ ಯಾವಾಗ ಒಂದ್ಸಲ ಡಿಸ್ಕಷನ್ ಮಾಡಿದ್ವಿ. ಮುಮ್ಮೇಳ ಅಂದ್ರೆ ಏನು, ಹಿಮ್ಮೇಳ ಅಂದ್ರೆ ಏನು, ಯಾರ್ಯಾರು ಇರ್ತಾರೆ ಅದರಲ್ಲಿ ಅಂತ. ಓಕೆ, ಸೊ ಇಷ್ಟು ಒಟ್ಟಾರೆಯಾಗಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಅಥವಾ ಗಸ್ತು ಅರಣ್ಯ ಪಾಲಕ ಪರೀಕ್ಷೆ 60 GK ಪ್ರಶ್ನೆಗಳ ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಕಂಪ್ಲೀಟ್ ಅನಾಲಿಸಿಸ್. ಈ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅಂತ ಒಂದಷ್ಟು ಡಿಸ್ಕಷನ್ ಆಗಿತ್ತು. ಕ್ಲಾಸ್ ನಂಬರ್ 866. ಓಕೆ, ಇದು ಮುಂದೆ ಯಾರಾದರೂ ಈ ಪರೀಕ್ಷೆನ ಬರೆಯೋರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.